ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಆರ್ ಆರ್ ಬಿ ಗ್ರೂಪ್ ಡಿ ನೇಮಕಾತಿಯನ್ನು ಮಾಡಿದ್ದಾರೆ. ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂಗೆ ಮೊಬೈಲ್ ಮೂಲಕ ಯಾವ ರೀತಿಯಾಗಿ ಒಂದು ಅಪ್ಲಿಕೇಶನ್ ಫಾರ್ಮ್ನ ಸಬ್ಮಿಟನ್ನು ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬನ್ನು ಮಾಡ್ಕೊಂಡಿಲ್ಲ ನೋಡಿ, ಆದಷ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ ನೀವು ಇನ್ನೂ ಯಾರು ಜಾಯ್ನ್ ಆಗಿ ನೋಡಿ, ಆದಷ್ಟು ಜಾಯ್ನ್ ಆಗಿ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಥವಾ ನಮ್ಮ ವೆಬ್ಸೈಟ್ನಲ್ಲಿ ಒಂದು ಬಟನ್ ಇದೆ ನೋಡಿ, ಈ ಒಂದು ಬಟನ್ ಮೂಲಕ ನೀವು ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಟೆಲಿಗ್ರಾಮ್ ಗ್ರೂಪಿಗೆ ಹೋಗುತ್ತೆ. ಅಲ್ಲಿ ನೀವು ಜಾಯ್ನ್ ಆಗಿ ಅಲ್ಲಿ ಕ್ವಿಕ್ ಆದ ಇನ್ಫಾರ್ಮೇಷನ್, ಪ್ರತಿಯೊಂದು ಕ್ವಿಕ್ ಆದ ಒಂದು ಅಪ್ಡೇಟ್ಸ್ಗಳು ನಿಮಗೆ ಸಿಗುತ್ತೆ. ಆದಷ್ಟು ಆ ಒಂದು ಟೆಲಿಗ್ರಾಮ್ ಗ್ರೂಪಿಗೆ ನೀವು ಜಾಯ್ನ್ ಆಗಿ. ಬನ್ನಿ, ಈಗ ಒಂದು ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಪಟ್ಟಂಗೆ ನಾವು ಒಂದು ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲೇದಾಗಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನಮ್ಮ ಒಂದು ವೆಬ್ಸೈಟ್ದು, ಮತ್ತು ಅದರ ಜೊತೆಗೆ ಒಂದು ಅಪ್ಲೈ ಲಿಂಕನ್ನು ಕೊಟ್ಟಿರ್ತೀನಿ. ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ, ನಮ್ಮ ಒಂದು ವೆಬ್ಸೈಟ್. ಇಲ್ಲಿ ನಿಮಗೆ ಏನು ಮಾಹಿತಿ ಸಿಗುತ್ತೆ ಅಂದರೆ, ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂಗೆ ಕ್ವಿಕ್ ಆದ ಇನ್ಫಾರ್ಮೇಷನ್ ಸಿಗುತ್ತೆ. ಒಂದು ಎಲಿಜಿಬಿಲಿಟಿ ಕ್ರೈಟೇರಿಯಾ ಆಗಿರ್ಬೋದು, ಮತ್ತು ಯಾವ ಝೋನ್ನಲ್ಲಿ ಎಷ್ಟು ಕ್ಯಾಟಗರಿ ವೈಸ್ ಇಲ್ಲಿ ಸೀಟ್ಗಳನ್ನ ಹಂಚಿಕೆ ಮಾಡಿದ್ದಾರೆ ಅನ್ನೋ ಪ್ರತಿಯೊಂದು ಮಾಹಿತಿ ನಿಮಗೆ ಇಲ್ಲಿ ಸಿಗುತ್ತೆ. ಒಂದು ಸಲ ಕ್ಲಿಯರಾಗಿ ನೀವು ಚೆಕ್ ಮಾಡ್ಕೊಳ್ಬೇಕು. ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡಿ, ಈ ರೀತಿ ಪೇಜ್ ಓಪನ್ ಆದಾಗ ಒಂದು ಅಪ್ಲಿಕೇಶನ್ ಡೇಟ್ ಆಗಿರ್ಬೋದು, ಲಾಸ್ಟ್ ಡೇಟ್ ಆಗಿರ್ಬೋದು, ಮತ್ತು ಅಪ್ಲಿಕೇಶನ್ ಫೀಸ್ ಯಾವ ಒಂದು ಕ್ಯಾಟಗರಿಗೆ ಎಷ್ಟು ಇರುತ್ತೆ, ಏಜ್ ಲಿಮಿಟ್ ಆಗಿರ್ಬೋದು, ಯಾವ್ಯಾವ ಪೋಸ್ಟ್ ಇಲ್ಲಿ ಈ ಒಂದು ಹುದ್ದೆಗಳಲ್ಲಿ ಇರುತ್ತವೆ, ಮತ್ತು ಒಂದು ಕ್ವಾಲಿಫಿಕೇಷನ್ ಏನಿರಬೇಕಾಗುತ್ತೆ, ಯಾವ ರೀತಿ ಅಪ್ಲೈ ಮಾಡಬೇಕು, ಯಾವ ರೀತಿಯಾಗಿ ಒಂದು ಎಕ್ಸಾಮಿನೇಷನ್ ಸೆಲೆಕ್ಷನ್ ಪ್ರೊಸೆಸ್ ಇರುತ್ತೆ ಅಂತ ಇಲ್ಲಿ ಮಾಹಿತಿ ಕೊಟ್ಟಿರ್ತೀನಿ. ನಿಮಗೆ ಇಲ್ಲಿ ಇಂಪಾರ್ಟೆಂಟ್ ಏನಂದರೆ, ಆರ್ ಆರ್ ಬಿ ಗ್ರೂಪ್ ಡಿ ಝೋನ್ ವೈಸ್ ವೇಕೆನ್ಸಿಯನ್ನು ಇಲ್ಲಿ ಕ್ಯಾಟಗರಿ ವೈಸ್ ಹಂಚಿಕೆಯನ್ನು ಮಾಡಿರ್ತಾರಲ್ಲ, ಇಲ್ಲಿ ನೀವು ಒಂದು ಝೋನಿಗೆ ಮಾತ್ರ ಅಪ್ಲೈ ಮಾಡೋದಿರುತ್ತೆ. ಅದಕ್ಕೆ ನೀವು ಇಲ್ಲಿ ಎಲ್ಲಿ ನಿಮಗೆ ಒಂದು ಝೋನಿಗೆ ಅಪ್ಲೈ ಮಾಡಬೇಕಂತಿರಲ್ಲ, ಅದರದ್ದು ವೇಕೆನ್ಸಿಯನ್ನು ನೋಡ್ಕೊಳ್ಳಿ, ಕ್ಯಾಟಗರಿ ವೈಸ್ ವೇಕೆನ್ಸಿಯನ್ನು ನೋಡ್ಕೊಳ್ಳಿ. ನಮ್ಮ ಕರ್ನಾಟಕದಲ್ಲಿ ನೋಡೋದಾದರೆ ಹುಬ್ಳಿ ಝೋನ್ ಈ ಬಾರಿನೂ ಕಳೆದ ಬಾರಿಗಿಂತ ಕಡಿಮೆ ವೇಕೆನ್ಸಿಯನ್ನು ನೀಡಿದ್ದಾರೆ. ಟೋಟಲ್ ಆಗಿ ಬರೀ 92 ಹುದ್ದೆಗಳು ಈಗ ಖಾಲಿದ್ದಾವೆ. ನೀವು ಹುಬ್ಳಿ ಝೋನೇ ಹಾಕ್ಬೇಕಂತೇನು ಯಾವುದೇ ರೀತಿ ಇಲ್ಲ, ಪ್ರಾಬ್ಲಮ್ ಇಲ್ಲ. ನೀವು ಬೇರೆ ಝೋನ್ಗೂ ಕಾಂಪಿಟೇಷನ್ನ ನೀಡ್ಬೋದು. ಅಂದರೆ ನಿಮಗೆ ನಿಯರೆಸ್ಟ್ ಇರುವ ಒಂದು ಝೋನ್ಗೆ ಅಪ್ಲೈ ಮಾಡ್ಕೊಳ್ಳಿ. ಈ ಬಾರಿ ಹುಬ್ಳಿ ಝೋನಲ್ಲಿ ಕಡಿಮೆ ಸೀಟ್ ಇದ್ದಾವೆ. ನೀವು ಹುಬ್ಳಿ ಝೋನ್ಗೆ ಹಾಕ್ತೀನಿ ಅಂದರೆ ಹುಬ್ಳಿ ಝೋನ್ಗೆ ಹಾಕ್ಬೋದು, ಇಲ್ಲ ನಾನು ಬೇರೆ ಝೋನ್ಗೆ ಅಪ್ಲೈ ಮಾಡ್ತೀನಿ ಅಂದ್ರೂ ಬೇರೆ ಝೋನ್ಗೆ ಅಪ್ಲೈಯನ್ನು ಮಾಡ್ಬೋದು. ಈ ರೀತಿಯಾಗಿ ಚೆಕ್ ಮಾಡ್ಕೊಳ್ಳಿ. ಮತ್ತು ಒಂದು ರಿಕ್ವೈರ್ಮೆಂಟ್ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ, ಈ ಎಲ್ಲ ಒಂದು ಡಾಕ್ಯುಮೆಂಟ್ಸ್ಗೆ ನೀವು ಮುಂದಿಟ್ಕೊಳ್ಳೇಬೇಕಾಗುತ್ತೆ. ನೀವು ಅಪ್ಲಿಕೇಶನ್ ಆರಾಮಾಗಿ ಒಂದೇ ಒಂದು ಪ್ರೊಸೆಸ್ನಲ್ಲಿ ಅಪ್ಲಿಕೇಶನ್ನ ಸಬ್ಮಿಟನ್ನು ಮಾಡ್ಕೋಬೋದು. ಮತ್ತು ಕೆಳಗೆ ಸ್ಯಾಲ್ರಿ ಆಗಿರ್ಬೋದು, ಕೆಳಗೆ ಫುಲ್ ಸ್ಕ್ರೋಲ್ ಮಾಡಿದ ತಕ್ಷಣ ಇಲ್ಲಿ ಇಂಪಾರ್ಟೆಂಟ್ ಲಿಂಕ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಈ ಒಂದು ಆಪ್ಷನ್ನಲ್ಲಿ ನಿಮಗೆ ಒಂದು ಅಪ್ಲೈ ಲಿಂಕನ್ನು ನೀಡಿರ್ತೀನಿ. ಒಂದು ಅಫಿಷಿಯಲ್ ನೋಟಿಫಿಕೇಷನ್ PDF ಅನ್ನು ನೀವು ವ್ಯೂ ಮಾಡ್ಕೊಂಡು ಇನ್ನೂ ಅದರ್ ಇನ್ಫಾರ್ಮೇಷನ್ ನೀವು ತಿಳ್ಕೊಳ್ಬೋದು. ಮತ್ತು ಆರ್ ಆರ್ ಬಿ ಅಫಿಷಿಯಲ್ ವೆಬ್ಸೈಟ್ ಇರುತ್ತೆ. ನೀವೇನಿಲ್ಲ, ಡೈರೆಕ್ಟಾಗಿ ಇಲ್ಲಿ ಅಪ್ಲೈ ಆನ್ಲೈನ್ ಲಿಂಕ್ ಅಂತ ಇರುತ್ತಲ್ಲ, ಕ್ಲಿಕ್ಕರ್ ಅಂತ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಸಿಂಪಲ್ಲಾಗಿ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಒಂದು ಆರ್ ಆರ್ ಬಿ ಅವರ ಒಂದು ಅಧಿಕೃತ ವೆಬ್ಸೈಟ್ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿಂದ ನೀವು ಅಪ್ಲಿಕೇಶನ್ ಫಾರ್ಮ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ನೋಡಿ, ಮೊದಲೇದಾಗಿ ಈ ಒಂದು ಅಪ್ಲಿಕೇಶನ್ ನಿಮಗೆ ಸ್ಟಾರ್ಟ್ ಆಗಿದೆ. ಕೊನೆಯ ದಿನಾಂಕ 2/3/2026 ಈ ಒಂದು ಅಪ್ಲಿಕೇಶನ್ ಕೊನೆಯ ದಿನಾಂಕವನ್ನು ನೀಡಿದ್ದಾರೆ. ಈಗ ಒಂದು ಅಪ್ಲಿಕೇಶನ್ ನಾವು ಸ್ಟಾರ್ಟನ್ನು ಮಾಡ್ಕೋಣ. ನೋಡಿ, ಮೊದಲೇದಾಗಿ ನೀವೇನಾದರೂ ನ್ಯೂ ಕ್ಯಾಂಡಿಡೇಟ್ ಆಗಿದ್ದರೆ ನೀವು ಒಂದು ಅಕೌಂಟ್ನ ಕ್ರಿಯೇಟ್ ಮಾಡಿ ಲಾಗಿನ್ ಮಾಡಿ ಅಪ್ಲೈ ಮಾಡಬೇಕಾಗತ್ತೆ. ಇಲ್ಲ, ನಾನು ಈಗಾಗಲೇ ಒಂದು ಅಪ್ಲಿಕೇಶನ್ನ ಈ ಒಂದು ವೆಬ್ಸೈಟ್ ಮೂಲಕ ಹಾಕಿನಂದರೆ ನೀವು ಲಾಗಿನ್ ಮಾಡಿ ಅಪ್ಲೈ ಮಾಡೋದಿರುತ್ತೆ. ನಾನು ನ್ಯೂ ಕ್ಯಾಂಡಿಡೇಟಿಂದ ಯಾವ ರೀತಿಯಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಆಮೇಲೆ ಲಾಗಿನ್ ಮಾಡಿ ಸಬ್ಮಿಟ್ ಮಾಡುವಂಥ ಪ್ರತಿಯೊಂದು ಡೀಟೇಲ್ಸನ್ನು ನೀಡ್ತೀನಿ. ಈಗ ನ್ಯೂ ಕ್ಯಾಂಡಿಡೇಟ್ಸ್ಗಳಾಗಿದ್ದರೆ ಏನಿಲ್ಲ, ಸಿಂಪಲ್ಲಾಗಿ ಕ್ರಿಯೇಟ್ ಆ್ಯನ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ನೋಟ್ ಬರುತ್ತೆ. ಇಲ್ಲಿ ಏನು ಮಾಹಿತಿ ಅಂದರೆ, 2024-25ನೇ ಸಾಲಿನಲ್ಲಿ ಯಾವುದಾದ್ರೂ ಈ ಒಂದು ವೆಬ್ಸೈಟ್ನಲ್ಲಿ ಯಾವುದಾದ್ರೂ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿದರೆ ಈಗಾಗಲೇ ನೀವು ರಿಜಿಸ್ಟ್ರೇಷನ್ನ ಮಾಡ್ಕೊಂಡಿರ್ತೀರ. ಆ ಒಂದು ರೀಸನ್ಗಾಗಿ ನೀವು ಲಾಗಿನ್ ಮಾಡಿ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲ, ನಾನು 2024-25ನೇ ಸಾಲಿನ ಯಾವುದೇ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅಂದರೆ ಸಿಂಪಲ್ಲಾಗಿ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ರಿಜಿಸ್ಟ್ರೇಷನ್ನ ನೀವು ಸ್ಟಾರ್ಟನ್ನು ಮಾಡ್ಕೊಳ್ಳಿ. ನೋಡಿ, ಮೊದಲೇದಾಗಿ ಒಂದು ಆಪ್ಷನ್ ನೋಡ್ಕೊಳ್ಳೋಣ. ಮೊದಲೇದಾಗಿ ನ್ಯಾಷನಾಲಿಟಿ ಕೇಳುತ್ತೆ. ಇಲ್ಲಿ ಇಂಡಿಯನ್ ಅಂತ ಇಲ್ಲಿ ನೀವು ಚೂಸನ್ನು ಮಾಡ್ಕೊಳ್ಳಿ. ಇದಾದ ತಕ್ಷಣ ಒಂದು ಪರ್ಸನಲ್ ಇನ್ಫಾರ್ಮೇಷನ್ ಕೇಳ್ತಾ ಇದೆ. ಇದು ಒಂದು SSLC ಅಂಕಪಟ್ಟಿಯನ್ನು ನೀವು ಮುಂದಿಟ್ಕೊಳ್ಬೇಕಾಗತ್ತೆ. ಅದೇ ರೀತಿ ಅದರಲ್ಲಿ ಯಾವ ರೀತಿ ಮಾಹಿತಿ ಇರುತ್ತಲ್ಲ, ಅದೇ ರೀತಿಯಾಗಿ ಇಲ್ಲಿ ಮಾಹಿತಿಯನ್ನು ನೀಡೋದಿರುತ್ತೆ. ನೋಡಿ, ಫುಲ್ ನೇಮ್ನ ಹಾಕ್ಕೊಳ್ಳಿ. SSLC ಅಂಕಪಟ್ಟಿಯಲ್ಲಿ ಯಾವ ರೀತಿಯಾಗಿ ಫುಲ್ ನೇಮ್ ಇದೆ ಅದೇ ರೀತಿ ಹಾಕ್ಕೊಳ್ಳಿ. ಮತ್ತೊಮ್ಮೆ ಇಲ್ಲಿ ಕನ್ಫರ್ಮ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಆಪ್ಷನ್ ನೋಡೋದಾದರೆ, ಯು ಚೇಂಜ್ ಯುವರ್ ನೇಮ್. ಏನಾದರೂ ನೇಮ್ನ ಚೇಂಜಸ್ಸನ್ನು ಮಾಡ್ಕೊಂಡಿದ್ರೆ ಎಸ್ ಅಂತ ಹಾಕ್ಕೊಂಡು, ಏನು ಚೇಂಜ್ ಮಾಡಿದ್ರೆ ನಾನು ಹಾಕ್ಕೊಳ್ಬೋದು. ಇಲ್ಲ, ನಾವು ಚೇಂಜ್ ಮಾಡಿಲ್ಲ ಅಂದರೆ ಸಿಂಪಲ್ಲಾಗಿ ನೋ ಅಂತ ಹಾಕ್ಕೊಳ್ಳಿ. ನೋ ಹಾಕಿದ ತಕ್ಷಣ ನೆಕ್ಸ್ಟು ನಿಮಗೆ ಡೇಟ್ ಆಫ್ ಬರ್ತ್ ಕೇಳುತ್ತೆ. ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನು ನೀಡ್ಕೊಳ್ಳಿ. ಮತ್ತೊಮ್ಮೆ ಇಲ್ಲಿ ವೆರಿಫೈನ ಮಾಡ್ಕೊಳ್ಳಿ. ಮತ್ತು ನಿಮ್ಮದು ಜೆಂಡರ್ನ ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಇಲ್ಲಿ ಅದನ್ನು ವೆರಿಫೈನ ಮಾಡ್ಕೊಳ್ಳಿ. ನಿಮ್ಮ ಫಾದರ್ ನೇಮ್ ಒಂದು SSLC ಅಂಕಪಟ್ಟಿಯಲ್ಲಿ ಯಾವ ರೀತಿಯಾಗಿರುತ್ತಲ್ಲ ಅದೇ ರೀತಿಯಾಗಿ ಹಾಕ್ಕೊಳ್ಳಿ, ಕ್ಯಾಪಿಟಲ್ ಲೆಟ್ರಲ್ಲಿ. ಮತ್ತೊಮ್ಮೆ ಇಲ್ಲಿ ವೆರಿಫೈನ ಮಾಡ್ಕೊಳ್ಳಿ. ಇಷ್ಟು ಡೀಟೇಲ್ಸ್ನ ಹಾಕೋಬೇಕಾಗುತ್ತೆ. ನೆಕ್ಸ್ಟ್ ಒಂದು ಮದರ್ ನೇಮ್ ಕೇಳ್ತಾ ಇದೆ. ನಿಮ್ಮ ಮದರ್ ನೇಮ್ ಒಂದು ಮಾರ್ಕ್ಸ್ನಲ್ಲಿ ಯಾವ ರೀತಿ ಇದೆ ಅದೇ ರೀತಿಯಾಗಿ ಇಲ್ಲಿ ಹಾಕ್ಕೊಳ್ಳಿ. ಮತ್ತೊಮ್ಮೆ ವೆರಿಫೈನ ಮಾಡ್ಕೊಳ್ಳಿ. ಎರಡೂ ಒಂದು ಸಲ ಇರಬೇಕು. ಇದಾದ ತಕ್ಷಣ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ನೀಡಬೇಕಾಗುತ್ತೆ. ಒಂದು ಇಮೇಲ್ ID, ಒಂದು ಮೊಬೈಲ್ ನಂಬರ ನೀವು ಆ್ಯಕ್ಟಿವ್ ಇರುವಂಥ ಡೀಟೇಲ್ಸ್ನ ಹಾಕಬೇಕಾಗುತ್ತೆ. ಇಲ್ಲಿ ಸಿಂಪಲ್ಲಾಗಿ ಇಮೇಲ್ ID ಹಾಕ್ಕೊಳ್ಳಿ. ಇಲ್ಲಿ ಜನರೇಟ್ ಇಮೇಲ್ OTP ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಇಮೇಲ್ಗೆ OTP ಹೋಗುತ್ತೆ. ಆ ಒಂದು OTPನಲ್ಲಿ ಫಿಲಪ್ ಮಾಡ್ಕೊಳ್ಳಿ.
ಮತ್ತು ನಿಮ್ಮ ಮೊಬೈಲ್ ನಂಬರ್ ಆ್ಯಕ್ಟಿವ್ ಮೊಬೈಲ್ ನಂಬರ್ ಹಾಕ್ಕೊಳ್ಳಿ. ಜನರೇಟ್ ಮೊಬೈಲ್ OTP ಮೇಲೆ ಮಾಡಿದರೆ ನಿಮಗೆ ಒಂದು OTP ಇಶ್ಯೂ ಆಗುತ್ತೆ. ಆ ಒಂದು OTP ಹಾಕಿ ಇಲ್ಲಿ ವೆರಿಫೈ ಮಾಡ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟ್ ನೀವೊಂದು ಆಧಾರ್ ವೆರಿಫಿಕೇಷನ್ ಒಂದು ಅಥೆಂಟಿಕೇಷನ್ನ ಮಾಡ್ಕೊಳ್ಳೋದಿರುತ್ತೆ. ಇಲ್ಲಿ ನೀವು ಏನು ಮಾಡಬೇಡಿ, ಸಿಂಪಲ್ಲಾಗಿ ಪ್ರತಿಯೊಬ್ಬರು ಕೂಡ ಆಧಾರ್ ಕಾರ್ಡ್ ಇದ್ದೇ ಇರುತ್ತೆ. ಇಲ್ಲಿ ವೆರಿಫಿಕೇಷನ್ ಆಧಾರ್ ಕಾರ್ಡ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಈ ರೀತಿಯಾಗಿ ಒಂದು ಆಪ್ಷನ್ಸ್ ಬರುತ್ತೆ. ಬಂದ ತಕ್ಷಣ ಏನಿಲ್ಲ, ಇಲ್ಲಿ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕ್ಕೊಳ್ಳಿ. ಇಲ್ಲಿ ಜನರೇಟ್ ಆಧಾರ್ OTP ಮೇಲೆ ಕ್ಲಿಕ್ ಮಾಡಿದರೆ OTP ಬರುತ್ತೆ. ಆ ಒಂದು OTPನ ಇಲ್ಲಿ ಫಿಲ್ ಮಾಡ್ಕೊಂಡು ಇಲ್ಲಿ ವೆರಿಫೈ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ವೆರಿಫೈನ ಮಾಡ್ಕೊಳ್ಳಿ. ಅದರ ಜೊತೆಗೆ ಇಲ್ಲಿ ಒಂದು ಡಿಕ್ಲೇರ್ ಬಾಕ್ಸ್ ಇರುತ್ತೆ, ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಕೆಳಗೆ ಸ್ಕ್ರೋಲ್ ಮಾಡಿ ಒಂದು ಕ್ರಿಯೇಟ್ ಯುವರ್ ಪಾಸ್ವರ್ಡ್ ಅಂತ ಒಂದು ಆಪ್ಷನ್ಸ್ ಬರುತ್ತೆ. ಇಲ್ಲಿ ನೀವು ಒಂದು ಪಾಸ್ವರ್ಡ್ನ ಇಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳೋದಿರುತ್ತೆ. ಸಿಂಪಲ್ಲಾಗಿ ನಿಮ್ಮ ಒಂದು ಪಾಸ್ವರ್ಡ್ ಸ್ಟ್ರಾಂಗ್ ಆದ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಂಡು ಮತ್ತೊಮ್ಮೆ ಕನ್ಫರ್ಮ್ ಮಾಡ್ಕೊಳ್ಳಿ. ನಿಮಗೆ ಯಾವ ರೀತಿಯಾಗಿ ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕಂದ್ರೆ ನಿಮ್ಮ ಒಂದು ನೇಮ್ ಏನಿದೆ 4 ಲೆಟರ್ನ ಈ ರೀತಿಯಾಗಿ ಟೈಪ್ ಮಾಡ್ಕೊಂಡು @1 2 3 4 ಈ ರೀತಿಯಾಗಿ ಸ್ಟ್ರಾಂಗ್ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಸ್ಟ್ರಾಂಗ್ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಂಡು ನೆಕ್ಸ್ಟ್ ಆಪ್ಷನ್ ಇಲ್ಲಿ ಡಿಕ್ಲೇರ್ ಬಾಕ್ಸ್ ಇರುತ್ತೆ, ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ರಿವ್ಯೂ ಆ್ಯಂಡ್ ಕ್ರಿಯೇಟ್ ಆನ್ ಅಕೌಂಟ್ ಅಂದಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಪ್ರಿವ್ಯೂ ಬರುತ್ತೆ. ಆ ಒಂದು ಪ್ರಿವ್ಯೂನ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಯಾವುದೇ ರೀತಿಯಾಗಿ ನೇಮ್ ಆಗಿರ್ಬೋದು, ನಿಮ್ಮ ನೇಮ್, ಡೇಟ್ ಆಫ್ ಬರ್ತ್ ಯಾವುದೇ ರೀತಿಯಾಗಿ ಮಿಸ್ಟೇಕ್ನ ಮಾಡ್ಕೋಬೇಡಿ. ಮತ್ತೊಮ್ಮೆ ವೆರಿಫಿಕೇಷನ್ ಚೆಕ್ ಮಾಡ್ಕೊಳ್ಳಿ, ಕರೆಕ್ಟಾಗಿದೆಯಲ್ಲ ಸ್ಪೆಲ್ಲಿಂಗ್ನ ಚೆಕ್ ಮಾಡ್ಕೊಂಡು ಕ್ರಿಯೇಟ್ ಆನ್ ಅಕೌಂಟ್ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮೊಂದು ಅಕೌಂಟ್ ಈಗ ಕ್ರಿಯೇಟ್ ಆಗುತ್ತೆ ಮತ್ತು ನಿಮ್ಮ ಜಿಮೇಲ್ಗೆ ಒಂದು SMS ಬರುತ್ತೆ. ಈ ರೀತಿಯಾಗಿ ರಿಜಿಸ್ಟ್ರೇಷನ್ ಆಗಿದೆ. ಆಗಿದ ತಕ್ಷಣ ನೆಕ್ಸ್ಟು ಯಾವ ರೀತಿಯಾಗಿ ಅಂದರೆ ನಿಮಗೆ ಡೈರೆಕ್ಟಾಗಿ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಈಗ ನೆಕ್ಸ್ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಪ್ರೊಸೆಸ್ ಹೋಗೋಣ. ಆದ ತಕ್ಷಣ ನೆಕ್ಸ್ಟ್ ಈ ರೀತಿಯಾಗಿ ಬರುತ್ತೆ ನೋಡಿ. ಓಲ್ಡ್ ಕ್ಯಾಂಡಿಡೇಟ್ಸು ಇಲ್ಲೇ ನೀವು ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ನೋಡಿ, ನಿಮಗೆ ಒಂದು RRB ಒಂದು ಅಕೌಂಟ್ನ ಲಾಗಿನ್ ಮಾಡ್ಕೊಳ್ಳೋದಿರುತ್ತೆ. ನಿಮಗೆ 2 ಆಪ್ಷನ್ಸ್ ಮೂಲಕ ನೀವು ಲಾಗಿನನ್ನು ಮಾಡ್ಕೋಬೋದು. ಮೊದಲನೇ ಆಪ್ಷನ್ಸು ಆಧಾರ್ ಕಾರ್ಡ್ ಒಂದು ನಂಬರ್ ಲಿಂಕ್ ಆಗಿರುತ್ತೆ. ಆ ನಂಬರ್ ಲಿಂಕ್ ಹಾಕಿ OTP ಹಾಕಿ ಲಾಗಿನ್ ಆಗ್ಬೋದು. ಸಿಂಪಲ್ ಇದೆ ಒಂದು ಫಸ್ಟ್ ಆಪ್ಷನು. ಸೆಕೆಂಡ್ ಆಪ್ಷನ್ ಏನಿಲ್ಲ, ನೀವು ಈಗಾಗಲೇ ರಿಜಿಸ್ಟ್ರೇಷನ್ನ ಮಾಡುವಾಗ ನಿಮ್ಮ ಒಂದು ಮೊಬೈಲ್ ನಂಬರ್ ಕೊಟ್ಟಿರ್ತೀರ ಮತ್ತು ನೀವೇ ಒಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿರ್ತೀರಲ್ಲ, ಆ ಒಂದು ಅಕೌಂಟ್ ಡೀಟೇಲ್ಸ್ ಮೂಲಕ ನೀವು ಲಾಗಿನ್ ಆಗ್ಬೋದು. ನಾನು ಬೆಸ್ಟ್ ಆಪ್ಷನ್ ಅಂದರೆ ಫಸ್ಟ್ ಒಂದು ಆಪ್ಷನು ಬೆಸ್ಟ್ ಆಗಿರುತ್ತೆ. ಇದ್ರ ಮೂಲಕ ನೀವು ಲಾಗಿನ್ ಆಗಿ ಡೈರೆಕ್ಟ್ ಲಾಗಿನ್ ಆಗುತ್ತೆ. ಲಾಗಿನ್ ವಿತ್ ಆಧಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರಲ್ಲಿ ಆಗಲಿಲ್ಲ ಅಂದರೆ ಸೆಕೆಂಡ್ ಆಪ್ಷನ್ನ ಚೂಸ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟ್ ನಿಮಗೆ ಇಲ್ಲಿ ಫೋನ್ ನಂಬರ್ ಹಾಕಬೇಕಾಗುತ್ತೆ. ಯಾವುದೇ ರೀತಿ ಆಧಾರ್ ಕಾರ್ಡ್ ನಂಬರ್ ಹಾಕ್ಕೊಳ್ಬೇಡಿ. ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ ಫೋನ್ ನಂಬರ್ನ ಇಲ್ಲಿ ಹಾಕ್ಕೊಂಡು ಇಲ್ಲಿ ಬಾಕ್ಸ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡ್ಕೊಂಡ ಮೇಲೆ ಇಲ್ಲಿ ಜನರೇಟ್ ಆಧಾರ್ OTP ಅಂತ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. OTP ಬರುತ್ತೆ. ಆ ಒಂದು OTPನ ಇಲ್ಲಿ ಫಿಲಪ್ ಮಾಡ್ಕೊಂಡು ಕೆಳಗೆ ಇಲ್ಲಿ ಒಂದು ಡಿಕ್ಲೇರ್ ಬಾಕ್ಸ್ ಗತೆ ಇರುತ್ತಲ್ಲ, ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಲಾಗಿನನ್ನು ಮಾಡ್ಕೊಳ್ಳಿ. ನೋಡಿ, ಲಾಗಿನ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ನೋಡಿ, ಈ ರೀತಿ ಪೇಜ್ ಓಪನ್ ಆದ ತಕ್ಷಣ ಕೆಳಗೆ ಸ್ಕ್ರೋಲ್ ಮಾಡಿ ಸ್ವಲ್ಪ ಜನರಲ್ ಇನ್ಸ್ಟ್ರಕ್ಷನ್ಸ್ ಇರುತ್ತೆ, ಏನಿಲ್ಲ. ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟು ನಿಮಗೆ ಈ ರೀತಿಯಾಗಿ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ಇನ್ನೊಂದು ಅಪ್ಲಿಕೇಶನ್ ಇಲ್ಲಿ ನಿಮಗೆ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು RRB ಗ್ರೂಪ್ ಡಿ ಇದೆಯಲ್ಲ, ಅದರದ್ದು ಹೆಸರು ನೇಮ್ ಇರುತ್ತೆ. ಇಲ್ಲಿ ನೇಮ್ ಇದ್ದ ತಕ್ಷಣ ನೆಕ್ಸ್ಟು ನಿಮಗೆ ಇಲ್ಲಿ ಒಂದು ಜೋನ್ ಸೆಲೆಕ್ಟ್ ಮಾಡೋದಿರುತ್ತೆ. ನೋಡಿ, ಇಲ್ಲಿ ನೀವು ಜೋನ್ ಸೆಲೆಕ್ಟ್ ಮಾಡೋದ್ರಿಂದ ನಿಮ್ಮದೇ ಯಾವುದೇ ಒಂದು ಜೋನಿಗೆ ಅಪ್ಲೈ ಮಾಡೋದಿರುತ್ತೆ. ನೀವೊಂದು ಫೈನಲ್ ಮಾಡ್ಕೊಳ್ಳಿ, ಯಾವೊಂದಿಗೆ ಜೋನ್ಗೆ ಅಪ್ಲೈ ಮಾಡ್ತೀನಿ ಅಂತಿಲ್ಲ ಅದೇ ಒಂದು ಜೋನು ಇಲ್ಲಿ ಚೂಸ್ ಮಾಡ್ಕೊಳ್ಳೋದಿರುತ್ತೆ. ನೋಡಿ, ನೀವು ನಮ್ಮ ಕರ್ನಾಟಕದವ್ರು ಇದ್ದಾರೆ ಅಂತ ಹುಬ್ಳಿ ಜೋನ್ ಅಥವಾ ಏನೋ ಒಂದು ಬೆಂಗಳೂರು ಜೋನ್ ಇದೆಯಲ್ಲ, ಅಲ್ಲೇ ಕಂಪಲ್ಸರಿ ಹಾಕ್ಬೇಕಂತ ಯಾವುದೇ ರೀತಿ ಇಲ್ಲ. ನೀವು ಬೇರೆ ಜೋನ್ಗೆ ಅಪ್ಲೈಯನ್ನು ಮಾಡ್ಬೋದು. ಮತ್ತು ಇನ್ನೂ ಡೌಟ್ಸ್ ಇದೆ ಸಾಕಷ್ಟು ಅಭ್ಯರ್ಥಿಗಳಿಗೆ, ನಾವು ಬೇರೆ ಜೋನ್ಗೆ ಅಪ್ಲೈ ಮಾಡಿದ್ರೆ ನಮಗೆ ಎಕ್ಸಾಮ್ ಅಲ್ಲೇ ಬರುತ್ತಾ? ಇಲ್ಲ, ಯಾವುದೇ ರೀತಿ ಇಲ್ಲ. ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿರುವಂಥ ಅಡ್ರೆಸ್ನಿಂದ 200 ಕಿಲೋಮೀಟ್ರ್ ಒಳಗಿರುವಂಥ ಸೆಂಟರ್ಗಳಿಗೆ ಮಾತ್ರ ಒಂದು ಎಕ್ಸಾಮಿನೇಷನ್ ಕೊಡ್ತಾರೆ. ಅದಕ್ಕೆ ನೀವು ಬೇರೆ ಜೋನ್ಗೆ ಅಪ್ಲೈ ಮಾಡಿ ನಿಮ್ಮ ಒಂದು ಎಕ್ಸಾಮ್ ನಿಮ್ಮ ನಿಯರೆಸ್ಟ್ ಇರುವ ಎಕ್ಸಾಮ್ ಸೆಂಟರ್ಗೆ ಬರುತ್ತೆ. ಇದು ನಿಮಗೆ ಕ್ಲಾರಿಫೈ ಇರಲಿ. ಅಂದರೆ ನೀವು ಬೇರೆ ಜೋನ್ಗೂ ಅಪ್ಲೈ ಮಾಡ್ಬೋದು, ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ನೀವು ಬೆಂಗಳೂರು ಜೋನ್ಗೆ ಅಂತ ಮಾತ್ರ ಇಲ್ಲ. ಈ ಬಾರಿ ಬೆಂಗಳೂರು ಜೋನಲ್ಲಿ ಕಡಿಮೆ ವೇಕೆನ್ಸಿ ಇದ್ದಾವೆ. ನೀವು ನೋಡಿ ಬೇರೆ ಜೋನ್ಗೆ ಅಪ್ಲೈ ಮಾಡ್ಬೋದು. ಇಲ್ಲ, ನಾನು ಬೆಂಗಳೂರು ಜೋನ್ಗೆ ಅಪ್ಲೈ ಮಾಡ್ತೀನಿ ಅಂದರೆ ನೀವು ಬೆಂಗಳೂರನ್ನ ಚೂಸ್ ಮಾಡ್ಕೋಬೋದು. ಈ ರೀತಿಯಾಗಿ ಇರುತ್ತೆ. ಈ ರೀತಿಯಾಗಿ ಒಂದು ಜೋನ್ನ ಫೈನಲ್ ಮಾಡ್ಕೊಂಡು ಇಲ್ಲಿ 2 ಡಿಕ್ಲೇರ್ ಬಾಕ್ಸ್ ಇರುತ್ತೆ. ಸಿಂಪಲ್ಲಾಗಿ ಡಿಕ್ಲೇರ್ ಬಾಕ್ಸ್ನ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬಂದರೆ ನಿಮಗೆ ಆಧಾರ್ ವೆರಿಫಿಕೇಷನ್ ಕಂಪಲ್ಸರಿ ಪ್ರತಿಯೊಬ್ಬರು ಮಾಡಲೇಬೇಕಾಗುತ್ತೆ. ಏನಿರಲಿಲ್ಲ, ಜನರೇಟ್ ಆಧಾರ್ OTP ಅಂತ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ OTP ಬರುತ್ತೆ. ಆ ಒಂದು OTP ಫಿಲ್ ಮಾಡಿ ಈ ಡಿಕ್ಲೇರ್ ಬಾಕ್ಸ್ ಇರುತ್ತೆ, ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ವೆರಿಫೈ ಮಾಡ್ಕೊಳ್ಳಿ. ಈ ರೀತಿಯಾಗಿ ಆಧಾರ್ ವೆರಿಫಿಕೇಷನ್ ಬಂದರೆ ಮಾಡ್ಕೊಳ್ಳಿ. ವೆರಿಫೈಡ್ ಸಕ್ಸಸ್ಫುಲ್ ಅಂತ ಈ ರೀತಿಯಾಗಿ ಬರುತ್ತೆ. ಅದನ್ನು ಸಕ್ಸಸ್ಫುಲ್ ವೆರಿಫಿಕೇಷನ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣ ಇಲ್ಲಿ ದಿಸ್ ಡಾಟಾ ಇಸ್ ಫೆಕ್ಸ್ ಫ್ರಮ್ ಪ್ರಿವಿಯಸ್ ಸೇವ್ ಡಾಟಾ ಅಂದರೆ ಆಟೋಮೆಟಿಕ್ಕಾಗಿ ಡಾಟಾ ಸೇವ್ ಇರುತ್ತೆ ಓಲ್ಡ್ ಕ್ಯಾಂಡಿಡೇಟ್ಸ್ಗಳದ್ದು. ಈ ರೀತಿಯಾಗಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಷ್ಟು ಹಂತಗಳಿಂದ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದಿರುತ್ತೆ. ಪ್ರತಿಯೊಂದನ್ನು ನಾವು ಕ್ವಿಕ್ಕಾಗಿ ಇನ್ಫಾರ್ಮೇಷನ್ನ ನೀಡ್ತಾ ಹೋಗ್ತೀವಿ. ನೋಡಿ, ಮೊದಲೇದಾಗಿ ಪರ್ಸನಲ್ ಇನ್ಫಾರ್ಮೇಷನ್, ನೀವೇನೊಂದು ಅಕೌಂಟ್ ಕ್ರಿಯೇಟ್ ಮಾಡೋ
ಡೀಟೇಲ್ಸ್ ಹಾಕಿರ್ತಾರೆ ಅದು ಆಟೋಮೆಟಿಕ್ಕಾಗಿ ಇಲ್ಲಿ ಡಾಟಾ ಫೆಚ್ ಆಗಿರುತ್ತೆ. ಕೆಳಗೆ ಸ್ಕ್ರೋಲ್ ಮಾಡಿ ಇಲ್ಲಿ ಮ್ಯಾರಿಡ್ ಸ್ಟೇಟಸ್ ಅಂತಿದೆಯಲ್ಲ, ಇಲ್ಲಿಂದ ಒಂದು ಅಪ್ಲಿಕೇಶನ್ ನೀವು ಇಲ್ಲಿ ಸ್ಟಾರ್ಟನ್ನು ಮಾಡಬೇಕಾಗುತ್ತೆ. ನೋಡಿ, ಮೊದಲೇದಾಗಿ ಒಂದು ಮ್ಯಾರಿಡ್ ಸ್ಟೇಟಸ್ ಕೇಳ್ತಾ ಇದೆ. ನೀವೇನಾದರೂ ಮ್ಯಾರಿಡ್ ಆಗಿದ್ದರೆ ಮ್ಯಾರಿಡ್ ಅಂತ ಹಾಕ್ಕೊಳ್ಳಿ, ಅನ್ಮ್ಯಾರಿಡ್ ಆಗಿದ್ದರೆ ಅನ್ಮ್ಯಾರಿಡ್ ಅಂತ ನೀವು ಇಲ್ಲಿ ಚೂಸನ್ನು ಮಾಡ್ಕೊಳ್ಳಿ. ಇದಾದ ತಕ್ಷಣ ಒಂದು ರಿಲಿಜನ್ಸ್ ಕೇಳ್ತಾ ಇದೆ. ನಿಮ್ಮದು ಯಾವುದು ರಿಲಿಜನ್ ಇದೆ ನೋಡಿ ಅದನ್ನು ಇಲ್ಲಿ ನೀವು ಚೂಸನ್ನು ಮಾಡ್ಕೊಳ್ಳಿ. ಇದಾದ ತಕ್ಷಣ ಒಂದು ನೆಕ್ಸ್ಟ್ ಒಂದು ಮದರ್ ಟಂಗ್ ಕೇಳ್ತಾ ಇದೆ, ಅಂದರೆ ಮಾತೃಭಾಷೆ ಯಾವುದು ಅಂತ ಕೇಳ್ತಾ ಇದೆ. ನಮ್ಮದು ಮಾತೃಭಾಷೆ ಕನ್ನಡ ಇದೆ, ನಾನು ಕನ್ನಡವನ್ನು ಇಲ್ಲಿ ಚೂಸನ್ನು ಮಾಡ್ಕೊಳ್ತಾ ಇದ್ದೀನಿ. ಇದಾದ ತಕ್ಷಣ ಚೂಸ್ ಆಫ್ ಲ್ಯಾಂಗ್ವೇಜ್ ಫಾರ್ ದ ಎಕ್ಸಾಮಿನೇಷನ್, ನೀವೊಂದು ಎಕ್ಸಾಮಿನೇಷನ್ ಯಾವ ಒಂದು ಲ್ಯಾಂಗ್ವೇಜ್ನಲ್ಲಿ ಬರಿತೀರಾ ಅಂತ ಇಲ್ಲಿ ಕೇಳಿರ್ತಾರೆ. ನೀವು ಕನ್ನಡದಲ್ಲಿ ಎಕ್ಸಾಮಿನೇಷನ್ ಬರೆಯೋದಿರುತ್ತೆ, ಅದಕ್ಕೆ ನೀವು ಕನ್ನಡದಲ್ಲಿ ಎಕ್ಸಾಮಿನೇಷನ್ ಬರಿತೀರಾ ಅಂದರೆ ಕನ್ನಡ ಅಂತ ಇಲ್ಲಿ ಚೂಸನ್ನು ಮಾಡ್ಕೋಬೋದು. ಇದಾದ ತಕ್ಷಣ ನೆಕ್ಸ್ಟು ಪರ್ಮನೆಂಟ್ ವಿಸಿಬಲ್ ಮಾರ್ಕ್ ಐಡೆಂಟಿಫಿಕೇಷನ್ ಫಸ್ಟ್ ಒನ್ ಆ್ಯಂಡ್ ಸೆಕೆಂಡ್ ಒನ್, ಈ ರೀತಿಯ 2 ಆಪ್ಷನ್ಸ್ ಇರುತ್ತೆ. ಅಂದರೆ ನಿಮಗೆ ಇಲ್ಲಿ ನಿಮ್ಮ ಬೋರ್ಡಲ್ಲಿ ಏನಾದರೂ ಮಾರ್ಕ್ಸ್ ಇದ್ದರೆ ನೀವು ಮಾರ್ಕ್ಸ್ನ ಇಲ್ಲಿ ಹಾಕ್ಕೊಳ್ಬೋದು. ಇಲ್ಲ ನಮ್ಮ ಬೋರ್ಡಲ್ಲಿ ಯಾವುದೇ ರೀತಿ ಮಾರ್ಕ್ಸ್ ಇಲ್ಲ ಅಂದರೆ ಸಿಂಪಲ್ಲಾಗಿ ಏನು ಮಾಡಿ, ನೋ ಮಾರ್ಕ್ ಅಂತ ಟೈಪ್ ಮಾಡ್ಕೊಳ್ಳಿ ಸಿಂಪಲ್ಲಾಗಿ. ಇದಾದ ತಕ್ಷಣ ನೆಕ್ಸ್ಟ್ ಒಂದು ಕಮ್ಯುನಿಟಿ ಡೀಟೇಲ್ಸನ್ನೇ ನೀಡಬೇಕಾಗುತ್ತೆ, ಅಂದರೆ ಕೆಟಗರಿ ಡೀಟೇಲ್ಸನ್ನು ನೀಡೋದಿರುತ್ತೆ. ಇಲ್ಲಿ ಕಮ್ಯುನಿಟಿ ಅಂತ ಒಂದು ಆಪ್ಷನ್ ಇರೋದಿಲ್ಲ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ತಕ್ಷಣ ಇಷ್ಟು ಒಂದು ಕೆಟಗರಿ ನಿಮಗೆ ಇಲ್ಲಿ ಶೋ ಆಗುತ್ತೆ. ನೋಡಿ, ನೀವೇನಾದರೂ ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್ ಅಂದರೆ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಆಗಿದ್ದರೆ ನಿಮಗೆ ಯಾವುದೇ ರೀತಿ OBC ಸರ್ಟಿಫಿಕೇಟ್ ಆಗಿರಲಿ, ಕಾಸ್ಟ್ ಸರ್ಟಿಫಿಕೇಟ್ ಆಗಲಿ ಇನ್ಫಾರ್ಮೇಷನ್ ಅದು ಕೇಳೋದಿಲ್ಲ. ನೀವು ಡೈರೆಕ್ಟಾಗಿ ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್ ಏನಾದರೂ ಆಗಿದ್ದರೆ ಡೈರೆಕ್ಟಾಗಿ ಈ ರೀತಿಗೆ ಚೂಸ್ ಮಾಡಿದರೆ ನಿಮಗೆ ಇನ್ಫಾರ್ಮೇಷನ್ ಕೇಳೋದಿಲ್ಲ, ನೆಕ್ಸ್ಟ್ ಸ್ಟೆಪ್ ಹೋಗ್ಬೋದು. ಇಲ್ಲ ನಾನು SC ST OBC EWS ಕ್ಯಾಂಡಿಡೇಟ್ ನೀವೇನಾದರೂ ಆಗಿದ್ದರೆ ಕಂಪಲ್ಸರಿಯಾಗಿ ನಿಮಗೆ ಸರ್ಟಿಫಿಕೇಟ್ ಇರಲೇಬೇಕಾಗುತ್ತೆ. ನಾನು ಎಕ್ಸಾಂಪಲ್ ಆಗಿ ಏನು ಮಾಡ್ತೀನಿ ಅಂದರೆ SC ST ಅಭ್ಯರ್ಥಿಗಳು ಯಾವ ರೀತಿಯಾಗಿ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಡೀಟೇಲ್ಸ್ ನೀಡೋ ಪ್ರೊಸೆಸ್ ಇರುತ್ತೆ ಮತ್ತು OBC EWS ಅಭ್ಯರ್ಥಿಗಳು ಸರ್ಟಿಫಿಕೇಟ್ ಪ್ರೊಸೆಸ್ ಯಾವ ರೀತಿಯಾಗಿರುತ್ತೆ ಒಂದು ಕೆಟಗರಿದು ಅಂತ ನಾನು ಇನ್ಫಾರ್ಮೇಷನ್ನ ಕೊಡ್ತೀನಿ. ಮೊದಲೇದಾಗಿ SC ST ಅಭ್ಯರ್ಥಿಗಳಲ್ಲಿ ಯಾವುದಾದ್ರೂ ಒಬ್ಬ ಅಭ್ಯರ್ಥಿದು ಇಲ್ಲಿ ಕೆಟಗರಿದು ನಾನು ಇನ್ಫಾರ್ಮೇಷನ್ನ ನೀಡ್ತೀನಿ. ಎಕ್ಸಾಂಪಲ್ ಆಗಿ SC ಅಭ್ಯರ್ಥಿಗಳನ್ನ ನಾನು ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. SC ST ಎರಡೂ ಒಂದೇ ಪ್ರೊಸೆಸ್ ಇರುತ್ತೆ. ಇಲ್ಲಿ ಏನು ಕೊಡ್ತಾ ಇದ್ದಾರೆ ಅಂದರೆ ಏನಿಲ್ಲ ಮಾಹಿತಿ, SC ST ಆ್ಯಂಡ್ OBC ನಾನ್ ಕ್ರಿಮಿಲಿಯರ್ ಹೊಂದಿರುವಂಥ ಅಭ್ಯರ್ಥಿಗಳು ಈ ಒಂದು ರಿಸರ್ವೇಷನ್ ಏನೊಂದು ರಿಕ್ರೂಟ್ಮೆಂಟ್ ರಿಸರ್ವೇಷನ್ಗೆ ಎಲಿಜಿಬಲ್ ಇರುತ್ತಾರೆ ಅಂತ ಅಷ್ಟೇ ಕೊಟ್ಟಿರ್ತಾರೆ. ಐ ಅಂಡರ್ಸ್ಟ್ಯಾಂಡ್ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ನಿಮ್ಮದು ಕೆಟಗರಿ ಚೂಸ್ ಮಾಡಿದ ತಕ್ಷಣ ಸಿಂಪಲ್ಲಾಗಿ ಏನು ಕೇಳ್ತಾ ಇದ್ದಾರೆ ಅಂದರೆ ನೇಮ್ ಆಫ್ ದ ಕ್ಯಾಸ್ಟ್ ಕೇಳ್ತಾ ಇದ್ದಾರೆ. ನಿಮ್ಮದು ಜಾತಿ ಯಾವುದು ಅಂತ ಇರುತ್ತೆ. ನೀವು ಒಂದು ಕಾಸ್ಟ್ ಸರ್ಟಿಫಿಕೇಟ್ ಕಂಪಲ್ಸರಿ SC ST ಅಭ್ಯರ್ಥಿಗಳು ಇಂಗ್ಲೀಷ್ನಲ್ಲೇ ತೆಗೆಸಿರಬೇಕಾಗತ್ತೆ. ಕನ್ನಡದಲ್ಲಿ ಹಾಕಿದರೆ ರಿಜೆಕ್ಟ್ ಆಗುತ್ತೆ. ಅದಕ್ಕೆ ನಾನು ಮೊದಲೇ ಹೇಳ್ತಾ ಇದ್ದೀನಿ, ನೀವು SC ST ಅಭ್ಯರ್ಥಿಗಳು ಕಾಸ್ಟ್ ಸರ್ಟಿಫಿಕೇಟ್ ಇಂಗ್ಲೀಷ್ನಲ್ಲಿ ಇರಲೇಬೇಕು. ಅದನ್ನು ಮುಂದಿಟ್ಕೊಳ್ಳಿ, ಅದರಲ್ಲಿ ಇರುವಂಥ ಕಾಸ್ಟ್ನ ಹಾಕ್ಕೊಳ್ಳಿ ಮತ್ತು ಕಮ್ಯುನಿಟಿ ಸರ್ಟಿಫಿಕೇಟ್ ನಂಬರ್ ಅಂದರೆ RD ನಂಬರ್ನ ಹಾಕ್ಕೊಳ್ಳಿ. ಕಮ್ಯುನಿಟಿ ಸರ್ಟಿಫಿಕೇಟ್ ಇಶ್ಯೂ ಅಥಾರಿಟಿ ಅಂತ ಇರುತ್ತೆ, ಅಂದರೆ ನಿಮ್ಮದು ಕಾಸ್ಟ್ ಸರ್ಟಿಫಿಕೇಟ್ ಬಾರ್ಕೋಡ್ ಕೆಳಗಿರುತ್ತೆ ನೋಡಿ, ತಹಸೀಲ್ದಾರ ಅಥವಾ ತಾಲೂಕು ಮ್ಯಾಜಿಸ್ಟ್ರೇಟಾ ಅಂತ ಇಲ್ಲಿ ಆಪ್ಷನ್ಸ್ ಇರುತ್ತೆ ನೋಡಿ. ಇದರಲ್ಲಿ ಯಾವುದಿದೆ ನೋಡಿ, ತಾಲೂಕು ಮ್ಯಾಜಿಸ್ಟ್ರೇಟ್ ಇದ್ದರೆ ಅದನ್ನು ಹಾಕ್ಕೊಳ್ಳಿ, ಇಲ್ಲ ತಹಸೀಲ್ದಾರ್ ಇದ್ದರೆ ಈ ಒಂದು ಆಪ್ಷನ್ ಹಾಕ್ಕೊಳ್ಳಿ. ರೆವಿನ್ಯೂ ಆಫೀಸರ್ ನಾಟ್ ಬಿಲೋ ದ ರ್ಯಾಂಕ್ ಆಫ್ ತಹಸೀಲ್ದಾರ್ ಅಂತ ಹಾಕ್ಕೊಳ್ಳಿ. ಇದರಲ್ಲಿ ಯಾವುದಿದೆ ನೋಡಿ ಅದನ್ನು ನೀವು ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ಇಶ್ಯೂ ಸ್ಟೇಟ್ ಅಂತ ಕೇಳುತ್ತೆ, ಅಂದರೆ ಸ್ಟೇಟ್ ಕರ್ನಾಟಕ ಅಂತ ಹಾಕ್ಕೊಳ್ಳಿ. ಮತ್ತು ಕಮ್ಯುನಿಟಿ ಸರ್ವ್ ಡೇಟ್ ಆಫ್ ಇಶ್ಯೂ ಡೇಟ್, ಅಂದರೆ ಆ ಸರ್ಟಿಫಿಕೇಟಲ್ಲಿ ಇಶ್ಯೂ ಡೇಟ್ ಇರುತ್ತೆ, ಆ ಒಂದು ಪ್ರಮಾಣ ಪತ್ರ ಯಾವಾಗ ತೆಗೆಸಿರ್ತಲ್ಲ ಇಶ್ಯೂ ಡೇಟ್ ಇರುತ್ತೆ ಅದರಲ್ಲಿ ಇರುತ್ತೆ, ಅದನ್ನು ಹಾಕ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟು ಒಂದು ಡು ಯು ವಿಶ್ ಟು ಐ ವಿಲ್ ಫ್ರೀ ರೇಲ್ ಟ್ರಾವೆಲ್ ಪಾಸ್ ಫಾರ್ ದ ಎಕ್ಸಾಮಿನೇಷನ್. ನೋಡಿ, SC ST ಅಭ್ಯರ್ಥಿಗಳು ಪ್ರತಿಯೊಬ್ಬರು ಇದನ್ನು ಕಂಪಲ್ಸರಿಯಾಗಿ ಎಸ್ ಅಂತ ಹಾಕ್ಕೊಳ್ಳಿ. ಯಾಕಂದರೆ ನಿಮಗೆ ಎಕ್ಸಾಮಿನೇಷನ್ ಏನು ಸೆಂಟರ್ ಬೀಳುತ್ತೆ ಅಲ್ಲಿವರೆಗೂ ನಿಮ್ಮದು ಸ್ಲೀಪರ್ ಕೋಚ್ ಒಂದು ಟ್ರೇಲ್ ಟಿಕೆಟನ್ನು ಫ್ರೀಯಾಗಿ ಕೊಡ್ತಾರೆ. ಅದಕ್ಕೆ ಇದನ್ನು ಕಂಪಲ್ಸರಿಯಾಗಿ SC ST ಅಭ್ಯರ್ಥಿಗಳು ಎಸ್ ಅಂತ ನೀವು ಹಾಕ್ಕೊಳ್ಬೇಕಾಗತ್ತೆ. ಇದನ್ನು ಎಸ್ ಅಂತ ಹಾಕ್ಕೊಂಡು ಇಲ್ಲಿ ಪ್ಲೀಸ್ ಇಂಡಿಕೇಟ್ ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಅಂತ ಹೇಳ್ತಾ ನಿಮ್ಮ ಒಂದು ಅಡ್ರೆಸ್ಸಿಂದ ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಯಾವುದಿದೆ ಅದನ್ನು ನೀವು ಇಲ್ಲಿ ಸ್ಟೇಷನ್ ನೇಮ್ನ ಹಾಕ್ಕೊಳ್ಳಿ. ಇದಾದ ತಕ್ಷಣ ಅಪ್ಲೋಡ್ ಯುವರ್ ವ್ಯಾಲಿಡ್ ಕಾಸ್ಟ್ ಸರ್ಟಿಫಿಕೇಟ್ ಅಂತ ಕೇಳುತ್ತೆ, ಅಂದರೆ ನಿಮ್ಮದು ಕಾಸ್ಟ್ ಸರ್ಟಿಫಿಕೇಟ್ ಏನು ಇಂಗ್ಲೀಷಲ್ಲಿ ಇರುತ್ತಲ್ಲ ಅದನ್ನು ಸ್ಕ್ಯಾನ್ ಮಾಡ್ಕೊಳ್ಳಿ. ಅದು 400 KB ಒಳಗೆ PDF ಫಾರ್ಮೆಟಲ್ಲಿ ಇರಬೇಕು. ಅದನ್ನು PDF ಫಾರ್ಮೆಟ್ನಲ್ಲಿ ಮಾಡ್ಕೊಂಡು 400 KB ಒಳಗೆ ಇರುವಂತೆ ಮಾಡ್ಕೊಂಡು ನೀವು ಈ ಒಂದು ಕಾಸ್ಟ್ ಸರ್ಟಿಫಿಕೇಟ್ನ ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಅಪ್ಲೋಡನ್ನು ಸಿಂಪಲ್ಲಾಗಿ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ SC ST ಅಭ್ಯರ್ಥಿಗಳು ಒಂದು ಕೆಟಗರಿ ಒಂದು ಇನ್ಫಾರ್ಮೇಷನ್ ಡೀಟೇಲ್ಸ್ನ ನೀಡ್ಕೊಳ್ಳಿ. ನೆಕ್ಸ್ಟು OBC ಮತ್ತು EWS ಅಭ್ಯರ್ಥಿಗಳು ಯಾವ ರೀತಿಯಾಗಿ ಡೀಟೇಲ್ಸ್ ನೀಡಬೇಕಂತ ನಾನು ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, OBC ಅಭ್ಯರ್ಥಿಗಳು OBC ಸರ್ಟಿಫಿಕೇಟ್ ಇರಬೇಕು, EWS ಅಭ್ಯರ್ಥಿಗಳು EWS ಸರ್ಟಿಫಿಕೇಟ್ ತೆಗೆಸಿರಲೇಬೇಕಾಗುತ್ತೆ. ನಾನು ಎರಡರಲ್ಲಿ ಒಂದು ಅಭ್ಯರ್ಥಿದ ಮಾಹಿತಿ ಕೊಟ್ಟರೆ ನಿಮಗೆ ಒಂದು ಕಂಪ್ಲೀಟ್ ಪ್ರೊಸೆಸ್ ಗೊತ್ತಾಗಿಬಿಡುತ್ತೆ. ನಾನು OBC ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. OBC ಮೇಲೆ ಕ್ಲಿಕ್ ಮಾಡಿದರೆ SC ST OBC ನಾನ್ ಕ್ರಿಮಿನಲ್ಗೆ ಈ ಒಂದು ರಿಸರ್ವೇಷನ್ ಎಲಿಜಿಬಲ್ ಇರುತ್ತೆ. ಐ ಅಂಡರ್ಸ್ಟ್ಯಾಂಡ್ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟು ಸೆಲೆಕ್ಟ್ ಅ ನಾನ್ ಕ್ರಿಮಿಲೇಯರ್ ಆ್ಯಂಡ್ ಕ್ರಿಮಿಲೇಯರ್ ಸ್ಟೇಟಸ್ ಆಫ್ ಅಂಡರ್ ದ OBC ಕ್ಯಾಟಗರಿ ಅಂತ ಬಂದಿರುತ್ತೆ. ನೋಡಿ, ನಿಮಗೆ ಇಲ್ಲಿ ಯಾವ ರೀತಿ ಇದೆ ಅಂದರೆ ನೀವೇನಾದರೂ OBCಯಲ್ಲಿ ನಾನ್ ಕ್ರಿಮಿಲೇಯರ್ ಆದರೆ ಮಾತ್ರ OBC ರಿಸರ್ವೇಷನ್ ಸಿಗುತ್ತೆ. ನೀವೇನಾದರೂ OBC ಕ್ರಿಮಿಲೇಯರ್ ಅಂದರೆ ನಿಮಗೆ ಯಾವುದೇ ರೀತಿಯಾಗಿ OBC ರಿಸರ್ವೇಷನ್ ಸಿಗೋದಿಲ್ಲ. ಕ್ರಿಮಿಲೇಯರ್ ನಾನ್ ಕ್ರಿಮಿಲೇಯರ್ ಅಂದರೆ ಏನು ನೋಡಿ, ಕ್ರಿಮಿಲೇಯರ್ ಅಂದರೆ
8 ಲಕ್ಷಕ್ಕಿಂತ ಹೆಚ್ಚು ಇನ್ಕಮ್ ನಿಮಗೇನಾದರೂ ಇದ್ದರೆ ನೀವು ಡೈರೆಕ್ಟಾಗಿ ಕ್ರಿಮಿ ಲೇಯರ್ ಆಗ್ತೀರಾ. ಇಲ್ಲ ನಮ್ಮದು 8 ಲಕ್ಷಕ್ಕಿಂತ ಕಡಿಮೆ ಇನ್ಕಮ್ ಇದೆ ಅಂದರೆ ನೀವು ನಾನ್ ಕ್ರಿಮಿ ಲೇಯರ್ ಆಗಿರ್ತೀರಾ. ಬಟ್ ನೀವು OBC ಸರ್ಟಿಫಿಕೇಟ್ ಕಂಪಲ್ಸರಿ ಆಗಿ ತೆಗೆಸಬೇಕಾಗುತ್ತೆ. ನಮ್ಮ ಕಡೆ OBC ಸರ್ಟಿಫಿಕೇಟ್ ಇದೆ ಅಂತ ಅಂದರೆ ಇಲ್ಲಿ OBC ನಾನ್ ಕ್ರಿಮಿ ಲೇಯರ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಈ ಒಂದು ಆಪ್ಷನ್ನ ಚೂಸ್ ಮಾಡ್ಕೊಳ್ಳಿ. ಇದು ಆಪ್ಷನ್ ಮೇಲೆ ಚೂಸ್ ಮಾಡಿದ ತಕ್ಷಣ ಒಂದು ಇನ್ಫಾರ್ಮೇಷನ್ ಕೊಡ್ತಾರೆ. ಏನಿಲ್ಲ, OBC ನಾನ್ ಕ್ರಿಮಿ ಲೇಯರ್ ಹೊಂದಿರುವಂಥ ಅಭ್ಯರ್ಥಿಗಳು ಕರೆಂಟ್ಲಿ 8 ಲ್ಯಾಕ್ ಫಾರ್ ಎನಮ್ ಅಂದರೆ 8 ಲಕ್ಷಕ್ಕಿಂತ ಕಡಿಮೆ ಆದಾಯವನ್ನು ಹೊಂದಿರಬೇಕು. ಅದರ ಜೊತೆಗೆ 1/4/2025ರಿಂದ 2/3/2026 ಆ ಒಂದು OBC ನಾನ್ ಕ್ರಿಮಿನಲ್ ಸರ್ಟಿಫಿಕೇಟ್ ನೀವು ತೆಗೆಸಿರಲೇಬೇಕಾಗತ್ತೆ. ನೀವು 1/4 ಮೇಲೆ ನೀವು ಆ ಒಂದು ಸರ್ಟಿಫಿಕೇಟ್ ಇದ್ದರೆ ವ್ಯಾಲಿಡ್ ಆಗಿರುತ್ತೆ, ಇಲ್ಲಾಂದರೆ ಇನ್ವ್ಯಾಲಿಡ್ ಮತ್ತು ನಿಮ್ಮದು ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಇವರು ಮಾಹಿತಿ ಕೊಟ್ಟಿದ್ದಾರೆ ನೋಡಿ. ಈ ರೀತಿಯಾಗಿ OBC ಸರ್ಟಿಫಿಕೇಟ್ ನೀವು ಈ ಒಂದು ಡೇಟ್ನೊಳಗೆ ತೆಗೆಸಿರಬೇಕು. ಐ ಅಂಡರ್ಸ್ಟ್ಯಾಂಡ್, ಐ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ಒಂದು OBC ಸರ್ಟಿಫಿಕೇಟ್ ಏನಿದೆ ಅದರಲ್ಲಿ ನಿಮ್ಮಿರುವ ಕಾಸ್ಟ್ನ ಹಾಕೊಳ್ಳಿ, ಸರ್ಟಿಫಿಕೇಟ್ ಅಂದರೆ RD ನಂಬರ್ನ ಹಾಕೊಳ್ಳಿ, ಅದರಲ್ಲಿ ಇರುವಂಥ ಕಮ್ಯುನಿಟಿ ಇಶ್ಯೂ ಅಥಾರಿಟಿ ಹಾಕ್ಕೊಳ್ಬೇಕಾಗತ್ತೆ. ಅದೇ ಬಾರ್ಕೋಡ್ ಕೆಳಗಿರುತ್ತೆ, ಯಾರು ಅದನ್ನು ಇಶ್ಯೂ ಮಾಡಿದರು, ತಹಸೀಲ್ದಾರ ಅಥವಾ ತಾಲೂಕು ಮ್ಯಾಜಿಸ್ಟ್ರೇಟ್ ಮಾಡಿದಾರ ಅಂತ ಆಪ್ಷನ್ ಇರುತ್ತೆ, ಅದನ್ನು ಚೂಸ್ ಮಾಡ್ಕೊಳ್ಳಿ. ಆ ಒಂದು ಸರ್ಟಿಫಿಕೇಟ್ ಇಶ್ಯೂ ಸ್ಟೇಟ್ನ ಹಾಕ್ಕೊಳ್ಳಿ, ಕರ್ನಾಟಕ ಹಾಕ್ಕೊಳ್ಳಿ. ಮತ್ತು ಸರ್ಟಿಫಿಕೇಟ್ ಇಶ್ಯೂ ಡೇಟ್ ಇರುತ್ತೆ, ಅದೇ ಒಂದು ಸರ್ಟಿಫಿಕೇಟ್ನಲ್ಲಿ ತೆಗೆಸಿರುವಂಥ ಡೇಟ್ ಇರುತ್ತೆ, ಅದನ್ನು ಹಾಕ್ಕೊಳ್ಳಿ. ನೋಡಿ, ಈ ರೀತಿಯಾಗಿ OBC ಅಭ್ಯರ್ಥಿಗಳು ಹಾಕ್ಕೊಳ್ಳಿ. ನೀವೇನಾದರೂ OBC ನಾನ್ ಕ್ರಿಮಿಲೇಯರ್ ಆಗಿದ್ದರೆ ಕಂಪಲ್ಸರಿ OBC ಸರ್ಟಿಫಿಕೇಟ್ ತೆಗೆಸಿರಲೇಬೇಕಾಗುತ್ತೆ. EWS ಅಭ್ಯರ್ಥಿಗಳು ಇದೇ ರೀತಿಯಾಗಿ ಒಂದು ಪ್ರೊಸೆಸ್ನ ಫಾಲೋ ಮಾಡ್ಕೊಳ್ಳಿ. ಇಷ್ಟು ಒಂದು ಕ್ಯಾಟಗರಿ ಡೀಟೇಲ್ಸಲ್ಲಿ ನಾನು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಪ್ರೊಸೆಸ್ ಹೋಗ್ತೀನಿ. ಇದಾದ ತಕ್ಷಣ ನೆಕ್ಸ್ಟ್ ಒಂದು ಪೋಸ್ಟಲ್ ಅಡ್ರೆಸ್ ಡೀಟೇಲ್ಸ್ ಅಂದರೆ ಅಡ್ರೆಸ್ ಡೀಟೇಲ್ಸನ್ನು ನೀಡಬೇಕಾಗುತ್ತೆ. ಇಲ್ಲೇನಿಲ್ಲ, ಪ್ರೆಸೆಂಟ್ ಅಡ್ರೆಸ್ಸು ಪರ್ಮನೆಂಟ್ ಅಡ್ರೆಸ್ ಇದ್ದರೆ ಒಂದೇ ಅಡ್ರೆಸ್ ನೀಡಿ. ಇಲ್ಲಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಇಲ್ಲಿ ಡಾಟಾ ಫೆಚ್ ಆಗುತ್ತೆ. ಇಲ್ಲಿ ಏನೇನು ಡೀಟೇಲ್ಸ್ ಕೇಳ್ತಾ ಇದ್ದಾರೆ ಅಂತ ಕ್ವಿಕ್ಕಾಗಿ ನೋಡ್ಕೋಣ. ನಿಮ್ಮದು ಸ್ಟೇಟ್ ಕೇಳ್ತಾ ಇದೆ, ಸ್ಟೇಟ್ ಹಾಕೊಳ್ಳಿ. ಡಿಸ್ಟ್ರಿಕ್ಟ್ನ ಹಾಕೊಳ್ಳಿ. ಅಡ್ರೆಸ್, ಆಧಾರ್ ಕಾರ್ಡ್ ಇರುವಂಥ ಅಡ್ರೆಸ್ನ ಹಾಕೊಳ್ಳಿ. ಮತ್ತು ನಿಮ್ಮದು ಸಿಟಿ ಯಾವುದಾದ್ರು ಸಿಟಿ ಹಾಕೊಳ್ಳಿ. ಇದಾದ ತಕ್ಷಣ ಪಿನ್ ಕೋಡನ್ನು ಹಾಕ್ಕೊಳ್ಳಿ. ಪಿನ್ ಕೋಡ್ನ ಹಾಕೊಂಡು ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಏನು ಡೀಟೇಲ್ಸ್ ನೀಡಿರ್ತಿಲ್ಲ ಅದೇ ಡೀಟೇಲ್ಸ್ ಇಲ್ಲಿ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ಅಂದರೆ ಪ್ರೆಸೆಂಟ್ ಅಡ್ರೆಸ್ಸು ಪರ್ಮನೆಂಟ್ ಅಡ್ರೆಸ್ಸು ಒಂದೇ ಆಗಿದ್ದರೆ ಆ ರೀತಿ ಹಾಕ್ಕೊಳ್ಳಿ. ಇಲ್ಲ ನಾನು ಈಗ ಪ್ರೆಸೆಂಟ್ ಬೇರೆ ಕಡೆ ಇದ್ದೀನಿ, ಪರ್ಮನೆಂಟ್ ನಮ್ಮ ಆಧಾರ್ ಕಾರ್ಡ್ನಲ್ಲೇ ಬೇರೆ ಅಂದರೆ ಸಪ್ರೇಟಾಗಿ ಡೀಟೇಲ್ಸ್ನ ಹಾಕ್ಕೊಳ್ಳಿ. ಆ ಬಾಕ್ಸ್ನ ಆಫ್ ಮಾಡ್ಕೊಂಡು ಇಷ್ಟು ಡೀಟೇಲ್ಸ್ನ ನೀಡ್ಕೊಂಡು ಸಿಂಪಲ್ಲಾಗಿ ಇಲ್ಲಿ ಸೇವ್ ಅಂತ ಆಪ್ಷನ್ ಇದೆ, ಸೇವ್ ಅಂತ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಒಂದು ಅದರ್ಸ್ ಡೀಟೇಲ್ಸ್ ಇನ್ಫಾರ್ಮೇಷನ್ನ ನೀಡಬೇಕಾಗತ್ತೆ. ನೋಡಿ, ಅದರ್ಸ್ ಡೀಟೇಲ್ಸ್ ಇನ್ಫಾರ್ಮೇಷನ್ ನೀಡೋಕ್ಕಿಂತ ಮುಂಚೆ ನೋಡಿ, ನಮ್ಮ ಯೂಟ್ಯೂಬ್ ಚಾನಲಿಂದ ಸಾಕಷ್ಟು ಅಭ್ಯರ್ಥಿಗಳು ವಾಚ್ ಮಾಡ್ತಾ ಇದ್ದಾರೆ. 90% ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದಾರೆ, ಬಟ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಿಲ್ಲ. ಆದಷ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡ್ಕೊಳ್ಳಿ. ನೋಡಿ, ಅದರ್ಸ್ ಡೀಟೇಲ್ಸ್ ಇನ್ಫಾರ್ಮೇಷನ್ ಏನಿದೆ ಅಂತ ನೋಡ್ಕೋಣ. ಮೊದಲೇದಾಗಿ ಒಂದು ಕ್ಯಾಟಗರಿ ಡೀಟೇಲ್ಸ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಮೊದಲೇದಾಗಿ ಒಂದು ಎಕ್ಸ್ ಸರ್ವಿಸ್ಮ್ಯಾನ್ ಡೀಟೇಲ್ಸ್ ಕೇಳ್ತಾ ಇದೆ. ನೀವೇನಾದರೂ ಎಕ್ಸ್ ಸರ್ವಿಸ್ಮ್ಯಾನ್ ಕ್ಯಾಂಡಿಡೇಟ್ ಆಗಿದ್ದರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲಾಂದರೆ ಸಿಂಪಲ್ಲಾಗಿ ನೋ ಅಂತ ಹಾಕ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟ್ ಒಂದು ಬೆಂಚ್ ಮಾರ್ಕ್ ಡಿಸಬಿಲಿಟಿ PWD ಕ್ಯಾಂಡಿಡೇಟ್ಸ್ಗಳಾಗಿದ್ದರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲಾಂದರೆ ನೋ ಅಂತ ಹಾಕ್ಕೊಳ್ಳಿ. ಎಸ್ ಹಾಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ಡೀಟೇಲ್ಸ್ ಇಲ್ಲಿ ಶೋ ಆಗುತ್ತೆ. ಇದಾದ ತಕ್ಷಣ ಸ್ಕ್ರೈಬ್ ಡೀಟೇಲ್ಸ್ ಕೇಳ್ತಾ ಇದ್ದಾರೆ. ನಿಮ್ಗೇನಾದರೂ ಸ್ಕ್ರೈಬ್ ಬೇಕಾದರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲಾಂದರೆ ನೋ ಅಂತ ಹಾಕ್ಕೊಳ್ಳಿ. ಇದು ಒಂದು ರೈಟಿಂಗ್ ಅಬಿಲಿಟಿ ಎಫೆಕ್ಟ್ ಹೊಂದಿರುವಂಥ ಅಭ್ಯರ್ಥಿಗಳಿಗೆ ಇದು ಗೊತ್ತಾಗುತ್ತೆ, ಅವ್ರಿಗೆ ಇದು ಅನ್ವಯವಾಗುತ್ತೆ. ಇಲ್ಲಾಂದರೆ ನೋ ಅಂತ ಹಾಕ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟ್ ಒಂದು ಆಪ್ಷನ್ ನೋಡ್ಕೊಳ್ಳೋಣ. EBC ಡೀಟೇಲ್ಸ್ ಅಂದರೆ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸ್ ಡೀಟೇಲ್ಸ್ನ ಇಲ್ಲಿ ನೀಡಬೇಕಾಗತ್ತೆ. ನೋಡಿ, ಈ ಒಂದು ಆಪ್ಷನ್ಸ್ ಯಾವ ರೀತಿಯಾಗಿ ಇದೆ ಅಂತ ನೋಡೋದಾದರೆ ನಿಮಗೆ ಇಲ್ಲಿ OBC ಅಭ್ಯರ್ಥಿಗಳಿಗೆ ಇದು ಅಪ್ಲಿಕೇಬಲ್ ಆಗುತ್ತೆ. ಬಟ್ ಏನಂದರೆ ನೋಡಿ, ಎಸ್ ಅಂತ ಹಾಕೊಂಡ್ರೆ ಏನಿಲ್ಲ, ಯಾರ್ದು ಒಂದು ಇನ್ಕಮ್ 50,000 ಕೆಳಗಿದೆಯಲ್ಲ ಅವಂಥ ಅಭ್ಯರ್ಥಿಗಳಿಗೆ ಇದು ಎಲಿಜಿಬಲ್ ಆಗುತ್ತೆ. ಬಟ್ ಇದು ಯಾವುದೇ ರೀತಿಯಾಗಿ ಇದು ರಿಸರ್ವೇಷನ್ ಅಲ್ಲ, ಇದು ನಿಮಗೆ ಒಂದು ಫೀ ಕನ್ಸೆಷನ್ ಆಗಿರುತ್ತೆ. ಅಂದರೆ ನಿಮಗೆ 500 ರೂಪೀಸ್ OBC ಅವರಿಗೆ ಇದೆಯಲ್ಲ, ನೀವೇನಾದರೂ 50,000ಕ್ಕಿಂತ ಇನ್ಕಮ್ ಕಡಿಮೆ ಇದ್ದು BPL ಕಾರ್ಡ್ ಇದ್ದರೆ ನೀವೇನಾದರೂ ಹಾಕಿದರೆ ನಿಮಗೆ 250 ರೂಪೀಸ್ ಆಗುತ್ತೆ. ನಿಮಗೆ 250 ಡಿಸ್ಕೌಂಟ್ ಆಗುತ್ತೆ. ಡಿಸ್ಕೌಂಟ್ ಅಂದ್ರೆ ಏನು, ನಿಮಗೆ ಫೀ ಕನ್ಸೆಷನ್ ಇರುತ್ತೆ. ನನ್ನ ಪ್ರಕಾರ ನನ್ನ ಸಜೆಷನ್ ಏನಂದರೆ ಇದನ್ನು ನೋ ಅಂತ ಹಾಕ್ಕೊಳ್ಳಿ. ಯಾಕಂದರೆ ನೀವು ಇಲ್ಲಿ BPL ಕಾರ್ಡ್ ಹಾಕ್ಕೊಳ್ಬೋದು, ಎಸ್ ಹಾಕೊಂಡು BPL ಕಾರ್ಡ್ ಹಾಕ್ಕೋಬೋದು. ಬಟ್ ಮುಂದೆ ನಿಮಗೆ ಏನಾದರೂ ಡಾಕ್ಯುಮೆಂಟ್ಸ್ನಲ್ಲಿ ಏನಾದರೂ ಇಶ್ಯೂ ಆದರೆ ನಿಮ್ಮದು ಅಪ್ಲಿಕೇಶನ್ನೇ ರಿಜೆಕ್ಟ್ ಆಗಿಬಿಡುತ್ತೆ. ಅದಕ್ಕೆ EBC ಸರ್ಟಿಫಿಕೇಟ್ಗೆ ಸಂಬಂಧಪಟ್ಟಂಗೆ ಇಲ್ಲಿ ಕೇಳಿರ್ತಾರೆ. ಇಲ್ಲಿ ಯಾವುದೇ ರೀತಿ ರಿಸರ್ವೇಷನ್ ಇರೋದಿಲ್ಲ, ಬರೀ ಫೀ ಕನ್ಸೆಷನ್ ಇರುತ್ತೆ. ಇದು OBC ಅಭ್ಯರ್ಥಿಗಳಿರುತ್ತೆ. ಬಟ್ ನೀವು ಏನು ಮಾಡ್ಕೊಳ್ಬೇಡಿ, ಸಿಂಪಲ್ಲಾಗಿ ನೋ ಅಂತ ಹಾಕೊಂಡ್ಬಿಡಿ. 500 ರೂಪೀಸ್ ಪೇ ಮಾಡಿ ನಿಮಗೆ ರಿಫಂಡ್ ಆಗುತ್ತೆ. ಸಿಂಪಲ್ಲಾಗಿ ನೋ ಅಂತ ಹಾಕೊಂಡ್ಬಿಡಿ. ಎಸ್ ಹಾಕೊಂಡ್ರೆ ಅದು ಒಂದು ಫೀ ಕನ್ಸೆಷನ್ ಇರುತ್ತೆ, ಅದಕ್ಕೆ ನೋ ಅಂತ ಹಾಕ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟು ಆರ್ ಯು ಆ್ಯನ್ ಎಂಪ್ಲಾಯ್ ಆಫ್ ಇಂಡಿಯನ್ ರೈಲ್ವೆ. ನೀವು ಇಂಡಿಯನ್ ರೈಲ್ವೆದಾಗ ಈಗಾಗಲೇ ಎಂಪ್ಲಾಯ್ ಇದ್ದರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲಾಂದರೆ ನೋ ಅಂತ ಹಾಕ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟ್ ಒಂದು ನೋಡ್ಕೊಳ್ಳೋಣ. ಕರೆಂಟ್ ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ ಇಲ್ಲಿ ಶೋ ಆಗುತ್ತೆ. ಅಂದರೆ ಕರೆಂಟ್ ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ ಇಲ್ಲಿ ಹಾಕಂತ ಹೇಳ್ತಾರೆ. ಇಲ್ಲಿ ನಿಮಗೆ 4 ಆಪ್ಷನ್ಸ್ಗಳು ಇದ್ದಾವೆ. ನೀವೇನಾದರೂ ಕರೆಂಟ್
ನಾಟ್ ಅಪ್ಲಿಕೇಬಲ್ ಅಂದರೆ ನಾವು ಯಾವುದೇ ರೀತಿ ಕೆಲಸ ಅಂದರೆ ಎಂಪ್ಲಾಯ್ ಇಲ್ಲ ಅಂದರೆ ನಾಟ್ ಅಪ್ಲಿಕೇಬಲ್ ಹಾಕ್ಕೊಳ್ಳಿ. ಇಲ್ಲ ನಾನು ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಈಗ ಎಂಪ್ಲಾಯ್ ಇದ್ದೀನಿ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಹಾಕ್ಕೊಳ್ಳಿ. ಇಲ್ಲ ನಾನು ಸ್ಟೇಟ್ ಗೌರ್ಮೆಂಟಲ್ಲಿ ಎಂಪ್ಲಾಯ್ ಇದ್ದೀನಿ ಸ್ಟೇಟ್ ಗೌರ್ಮೆಂಟ್ನಲ್ಲಿ ಹಾಕ್ಕೊಳ್ಳಿ. ಇಲ್ಲ ನಾನು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕ್ನಲ್ಲಿ ಎಂಪ್ಲಾಯ್ ಇದ್ದೀನಿ ಅಂದರೆ ಅಲ್ಲಿ ಹಾಕ್ಕೊಳ್ಳಿ. ಇಲ್ಲ ನಾನು ಯಾವುದೇ ರೀತಿ ಎಂಪ್ಲಾಯ್ ಇಲ್ಲ ಅಂದರೆ ಸಿಂಪಲ್ಲಾಗಿ ನಾಟ್ ಅಪ್ಲಿಕೇಬಲ್ ಅಂತ ನೀವು ಇಲ್ಲಿ ಚೂಸನ್ನು ಮಾಡ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟ್ ಒಂದು ಆಪ್ಷನ್ಸ್ ನೋಡ್ಕೊಳ್ಳೋಣ. ನೀವೇನಾದರೂ ಈ ರೈಲ್ವೆಯಲ್ಲಿ ಅಪ್ರೆಂಟಿಸ್ಶಿಪ್ ಮುಗಿಸಿದ್ರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲ ಆದರೆ ನೋ ಅಂತ ಹಾಕ್ಕೊಳ್ಳಿ. ಅಪ್ರೆಂಟಿಸ್ಶಿಪ್ ಮುಗಿಸಿದವ್ರಿಗೆ ಇದು ಗೊತ್ತಾಗುತ್ತೆ. ಎಸ್ ಹಾಕೊಂಡು ಅದ್ರದ್ದು ಡೀಟೇಲ್ಸ್ನ ಅಲ್ಲಿ ನೀಡಬೇಕಾಗುತ್ತೆ. ಇದಾದ ತಕ್ಷಣ ಕೊನೆಯದಾಗಿ ಒಂದು ಬ್ಯಾಂಕ್ ಡೀಟೇಲ್ಸ್. ಈ ಬ್ಯಾಂಕ್ ಡೀಟೇಲ್ಸ್ ಯಾಕಂದರೆ ನಿಮಗೆ ಅಮೌಂಟ್ ರೀಫಂಡ್ ಆಗುತ್ತೆ. ನೀವೊಂದು ಎಕ್ಸಾಮಿನೇಷನ್ ಅಟೆಂಡ್ ಆದಮೇಲೆ ನಿಮಗೆ ಈ ಒಂದು ಅಮೌಂಟ್ ರೀಫಂಡ್ ಆಗುತ್ತೆ. ಏನು ಒಂದು ಒ ಬಿ ಸಿಗೆ 500 ರುಪೀಸ್ ಇದೆ, ಅದರಲ್ಲಿ 400 ರುಪೀಸ್ ರೀಫಂಡ್ ಆಗುತ್ತೆ. SST ಅಭ್ಯರ್ಥಿಗೆ 250 ಇದೆ, ನಿಮಗೆ 250 ಈ ಒಂದು ಬ್ಯಾಂಕ್ ಡೀಟೇಲ್ಸಲ್ಲಿ ಏನು ಹೇಳ್ತಾರೆ ಅದೇ ಒಂದು ಬ್ಯಾಂಕ್ ಡೀಟೇಲ್ಸ್ಗೆ ರೀಫಂಡಬಲ್ ಆಗುತ್ತೆ. ಅದಕ್ಕೆ ಇಲ್ಲಿ ನೀವು ಬ್ಯಾಂಕ್ ಡೀಟೇಲ್ಸ್ನ ನೀಡಬೇಕು. ಏನೇನು ಡೀಟೇಲ್ಸ್ನ ನೀಡಬೇಕಂದ್ರೆ ಮೊದಲೇದಾಗಿ ರೀಫಂಡ್ ಆಫ್ ಈ ಅಕೌಂಟ್ ಓಲ್ಡರ್ ನೇಮ್, ನಿಮ್ಮ ಓಲ್ಡರ್ ನೇಮ್ನ ಹಾಕ್ಕೊಳ್ಳಿ ಮತ್ತು ಬ್ಯಾಂಕ್ ಅಕೌಂಟ್ ನಂಬರ್ನ ಹಾಕ್ಕೊಳ್ಳಿ. ಮತ್ತೊಮ್ಮೆ ಅಕೌಂಟ್ ನಂಬರ್ನ ವೆರಿಫೈ ಮಾಡ್ಕೊಳ್ಳಿ ಮತ್ತು ಬ್ಯಾಂಕ್ನ IFSC ಕೋಡ್ ಹಾಕೊಂಡು ಇಲ್ಲಿ ಕಂಟಿನ್ಯೂ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಆ ಬ್ಯಾಂಕ್ ನೇಮ್ ಮತ್ತು ಬ್ಯಾಂಕ್ ಅಡ್ರೆಸ್ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ಈ ರೀತಿ ಬಂದ ತಕ್ಷಣ ಈ ರೀತಿಯಾಗಿ ಡೀಟೇಲ್ಸ್ ನೀಡ್ಕೊಂಡು ಅದರ ಡೀಟೇಲ್ಸು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ನೆಕ್ಸ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಎಜುಕೇಷನ್ ಡೀಟೇಲ್ಸ್ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ಡೀಟೇಲ್ಸ್ ಏನೇನು ನೀಡಬೇಕಂದ್ರೆ ಈಗಾಗಲೇ ನೀವು ಓಲ್ಡ್ ಕ್ಯಾಂಡಿಡೇಟ್ಸ್ ಆದರೆ ಆಟೋಮೆಟಿಕ್ಕಾಗಿ ಇಲ್ಲಿ ಡಾಟಾ ಬಂದಿರುತ್ತೆ. ಅಂದರೆ ನೀವು ಪ್ರಿವಿಯಸ್ ಏನು ನೀಡಿರುತ್ತೆ ಅದು ಡೀಟೇಲ್ಸ್ ಬಂದಿರುತ್ತೆ. ನ್ಯೂ ಕ್ಯಾಂಡಿಡೇಟ್ ಆಗಿದ್ರೆ ಏನಿಲ್ಲ, ಕ್ವಾಲಿಫಿಕೇಷನಲ್ಲಿ SSLC ಅಂತ ಚೂಸ್ ಮಾಡ್ಕೊಂಡು ಡೀಟೇಲ್ಸ್ನ ಹಾಕ್ಕೊಳ್ಳಿ. ಮತ್ತು ಇನ್ನೊಂದು ಓಲ್ಡ್ ಕ್ಯಾಂಡಿಡೇಟ್ಸ್ಗಳು ಸರ್ಟಿಫಿಕೇಟ್ ಸೀರಿಯಲ್ ನಂಬರ್ ನೀವೇನಾದರೂ ಹಾಕಿಲ್ಲ ಅಂದರೆ ಕಂಪಲ್ಸರಿ ಹಾಕಬೇಕಾಗುತ್ತೆ. ಅದಕ್ಕೆ ನೀವು ಇಲ್ಲಿ ಎಡಿಟ್ ಅಂತ ಒಂದು ಆಪ್ಷನ್ ಇದೆ. ಏನಾದರೂ ಇದರಲ್ಲಿ ಕರೆಕ್ಷನ್ ಮಾಡ್ಕೋಬೇಕಂತ ಇದ್ದರೆ ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಏನಿಲ್ಲ, ಇಲ್ಲಿ ನಿಮಗೆ ಏನೇನು ಡೀಟೇಲ್ಸ್ ರಾಂಗ್ ಇದ್ದರೆ ಕರೆಕ್ಷನ್ ಮಾಡ್ಕೊಳ್ಳಿ. ಸ್ಟೇಟ್ನ ಹಾಕ್ಕೊಳ್ಳಿ, ಡಿಸ್ಟ್ರಿಕ್ಟ್ನ ಹಾಕ್ಕೊಳ್ಳಿ, ಬೋರ್ಡ್ ನೇಮ್ ಆಗಿರ್ಬೋದು, ಪಾಸಿಂಗ್ ಡೇಟ್ನ ಹಾಕ್ಕೊಳ್ಳಿ, ರೂಲ್ ನಂಬರ್ ಕರೆಕ್ಟ್ ಆಗಿದೆಯಲ್ಲ ಅಂತ ಒಂದು ಸಲ ಚೆಕ್ ಮಾಡ್ಕೊಂಡು ಕರೆಕ್ಟ್ ಹಾಕ್ಕೊಳ್ಳಿ. ಮತ್ತು ಇದು ಇಂಪಾರ್ಟೆಂಟ್ ಆಗಿರುತ್ತೆ, ನಿಮ್ಮದು ಸೀರಿಯಲ್ ನಂಬರ್ ಒಂದು ಸರ್ಟಿಫಿಕೇಟ್ ಮೇಲೆ ಇರುತ್ತೆ ನೋಡಿ, ಒಂದು ಮೆಟ್ರಿಕ್ಯುಲೇಷನ್ ಸರ್ಟಿಫಿಕೇಟ್ ಸೀರಿಯಲ್ ನಂಬರ್ನಲ್ಲಿ ಹಾಕೊಂಡು ಮತ್ತೊಮ್ಮೆ ಇಲ್ಲಿ ಅಪ್ಡೇಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಈ ಒಂದು ಅಪ್ಡೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಒಂದು SLC ಡೀಟೇಲ್ಸ್ನ ಅಪ್ಡೇಟನ್ನು ಮಾಡ್ಕೊಳ್ಳಿ. ಅಪ್ಡೇಟ್ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮಗೆ ಕ್ವಾಲಿಫಿಕೇಷನ್ ಕೇಳುತ್ತೆ. ಅಂದರೆ ಹೈಯರ್ ಕ್ವಾಲಿಫಿಕೇಷನ್ ನೀವು ಡೀಟೇಲ್ಸ್ನ ಹಾಕ್ತೀನಿ ಅಂದರೆ ಹಾಕ್ಬೋದು. ಇಲ್ಲಿ ನೋಡಿ ITI ನೀವು ಏನಾದರೂ ಕಂಪ್ಲೀಟ್ ಮಾಡಿದರೆ ITI ಡೀಟೇಲ್ಸನ್ನು ನೀಡ್ಕೋಬೋದು, ಅಥವಾ 10th+2 PUC ಕಂಪ್ಲೀಟ್ ಮಾಡಿದ್ರೆ ಡೀಟೇಲ್ಸ್ ನೀಡ್ಬೋದು. ಬ್ಯಾಚುಲರ್ ಡಿಗ್ರಿ ನೀವು ಕಂಪ್ಲೀಟ್ ಮಾಡಿದ್ರೆ ಡೀಟೇಲ್ಸ್ ನೀಡ್ಬೋದು. ನೀವು ಎಕ್ಸ್ಟ್ರಾ ಡೀಟೇಲ್ಸ್ನ ನೀಡ್ಬೋದು. ನೀವು ಕ್ವಾಲಿಫಿಕೇಷನ್ ಎಕ್ಸ್ಟ್ರಾ ಡೀಟೇಲ್ಸ್ನ ಹಾಕ್ಕೊಳ್ದಿದ್ರೆ ಹಾಕ್ಕೊಳ್ಬೋದು, ಯಾವುದೇ ರೀತಿ ಇಲ್ಲಿ ನಿಮಗೆ ಪ್ರಾಬ್ಲಮ್ ಇಲ್ಲ. ಬಟ್ SLC ಮೇಲೆ ಇರೋದ್ರಿಂದ ನಾನು ಈಗ ಸದ್ಯಕ್ಕೆ SLC ಡೀಟೇಲ್ಸ್ ನೀಡಿದ್ದೀನಿ. ನೀವು PUC ಡಿಗ್ರಿ ಡೀಟೇಲ್ಸ್ ನೀಡಬೇಕಂತಂದರೆ ನೀವು ಇಲ್ಲಿ 10th+2 ಅಂದರೆ PUC ಮುಗಿದ್ರೆ PUC ಡೀಟೇಲ್ಸ್ನ ಈ ರೀತಿಯಾಗಿ ಹಾಕ್ಕೊಳ್ಳಿ. ಪ್ರತಿಯೊಂದನ್ನು ಯಾವುದು ಡಿಸಿಪ್ಲಿನ್ ಇದು PUC ಒಳಗೆ ಆರ್ಟ್ಸಾ ಕಾಮರ್ಸಾ ಯಾವುದಂತ ಹಾಕ್ಕೊಳ್ಳಿ. ಸ್ಟೇಟು, ಡಿಸ್ಟಿಕ್ಕು, ಬೋರ್ಡ್ ನೇಮು, ಪಾಸಿಂಗ್ ಡೇಟು, ಪರ್ಸೆಂಟೇಜು ಈ ರೀತಿ ಹಾಕ್ಕೊಳ್ಳಿ. ಡಿಗ್ರಿ ಒಳಗೆ ಯಾವ ಡಿಗ್ರಿ ಬ್ಯಾಚುಲರ್ ಡಿಗ್ರಿ ಯಾವ ರೀತಿ ಹಾಕಬೇಕಂದ್ರೆ ಅದನ್ನು ಅದೇ ರೀತಿಯಾಗಿರುತ್ತೆ. ಡಿಸಿಪ್ಲಿನ್ ಆಗಿರ್ಬೋದು, ಸ್ಟೇಟು, ಡಿಸ್ಟಿಕ್ಕು, ಪಾಸಿಂಗ್ ಡೇಟು, ಯೂನಿವರ್ಸಿಟಿ ನೇಮು, ಪರ್ಸೆಂಟೇಜು ಈ ರೀತಿಯಾಗಿ ಹೈಯೆಸ್ಟ್ ಕ್ವಾಲಿಫಿಕೇಷನ್ ನೀವೇನಾದರೂ ಹಾಕ್ಕೊಳ್ಬೇಕಂತಂದರೆ ಹಾಕ್ಕೊಳ್ಬೋದು. ಹಾಕೊಂಡು ಇಲ್ಲಿ ಏನಿಲ್ಲ, ಸಿಂಪಲ್ಲಾಗಿ ಆ್ಯಡ್ ಅಂತ ಒಂದು ಆಪ್ಷನ್ ಇರುತ್ತಲ್ಲ, ಆ್ಯಡ್ ಮಾಡ್ಕೊಂಡು ನೀವು ಅಲ್ಲಿ ಆ್ಯಡ್ ಮಾಡ್ಕೋಬೋದು. ಈ ರೀತಿಯಾಗಿ ಹಾಕ್ಕೊಳ್ಳಿ. ಒಂದು ಎಜುಕೇಷನ್ ಡೀಟೇಲ್ಸ್ನ ಹಾಕೊಂಡ ತಕ್ಷಣ ಇಲ್ಲಿ ನೆಕ್ಸ್ಟ್ ಅಂತ ಆಪ್ಷನ್ ಇರುತ್ತೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ನೆಕ್ಸ್ಟ್ ಮೇಲೆ ನಾನು ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕೊನೆಯದಾಗಿ ಒಂದು ಅಪ್ಲೋಡ್ ಪ್ರೊಫೈಲ್. ಅಂದರೆ ಈಗಾಗಲೇ ನೀವು ಇನ್ನೊಂದು ಏನು ಇಂಪಾರ್ಟೆಂಟ್ ಅಂದರೆ ಈಗ SC/ST ಅಭ್ಯರ್ಥಿಗಳು ಏನು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿರ್ತೀರಲ್ಲ, ಕಾಸ್ಟ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿದ್ರೆ ಒಂದು ಸಲ ವ್ಯೂ ಮಾಡ್ಕೊಳ್ಳಿ, ಕರೆಕ್ಟ್ ಆಗಿದೆ ಇಲ್ಲ, ಅದೇ ಜಾಗದಲ್ಲಿ ನಾನು ಆ ಒಂದು ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿದ್ದೀನಿ ಇಲ್ಲ ಅಂತ ಒಂದು ಸಲ ಕ್ಲಿಯರಾಗಿ ಚೆಕ್ ಮಾಡ್ಕೊಳ್ಳಿ. ವ್ಯೂ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು ಕಾಸ್ಟ್ ಸರ್ಟಿಫಿಕೇಟ್ ಬರುತ್ತೆ, ವ್ಯೂ ಮಾಡ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟ್ ಒಂದು ಫೋಟೋ ಮತ್ತು ಒಂದು ಸಿಗ್ನೇಚರ್, ಕೊನೆಯದಾಗಿ ಈ 2 ಹಂತಗಳಲ್ಲಿ ಒಂದು ಅಪ್ಲಿಕೇಶನ್ನ ನೀವು ಸಬ್ಮಿಟ್ ಮಾಡೋದಿರುತ್ತೆ. ನೋಡಿ ಮೊದಲೇದಾಗಿ ಒಂದು ಫೋಟೋ ಯಾವ ರೀತಿಯಾಗಿರಬೇಕಂದ್ರೆ ಇದು ಲೈವ್ ಫೋಟೋ ಆಗಿರುತ್ತೆ ಮತ್ತು ನಿಮಗೆ ಇಲ್ಲಿ ನಾನ್ ವೈಟ್ ಡ್ರೆಸ್ ಮೂಲಕ ಇಲ್ಲಿ ಫೋಟೋನ ಕ್ಯಾಪ್ಚರ್ ಮಾಡ್ಕೋಬೇಕಾಗುತ್ತೆ. ಅದನ್ನು ಯಾವ ರೀತಿ ಮಾಡ್ಕೋಬೇಕು ಸಿಂಪಲ್ಲಾಗಿ ಮಾಹಿತಿ ಕೊಡ್ತೀನಿ. ನೋಡಿ ಮೊದಲೇದಾಗಿ ಸ್ಯಾಂಪಲ್ ಯಾವ ರೀತಿಯಾಗಿ ನಿಮ್ಮದು ಫೋಟೋ ಕ್ಲಿಕ್ ಮಾಡ್ಕೊಳ್ಬೇಕು ಅಂತ ಮಾಹಿತಿ ಕೊಟ್ಟಿದ್ದಾರೆ. ನೋಡಿ ಈ ರೀತಿಯಾಗಿ ನೀವು ಸಿಂಪಲ್ಲಾಗಿ ಫೋಟೋನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಯಾವುದೇ ರೀತಿ ಈ ರೀತಿಯಾಗಿ ಇರಬಾರ್ದು, ಕ್ಯಾಪ್ ಆಗಿರ್ಬೋದು, ಗ್ಲಾಸ್ ಆಗಿರ್ಬೋದು, ಈ ರೀತಿ ಯೂಸ್ ಮಾಡ್ಕೊಬೇಡಿ. ಸಿಂಪಲ್ಲಾಗಿ ವೈಟ್ ಬ್ಯಾಕ್ಗ್ರೌಂಡ್ನಲ್ಲಿ ನಿಂತು ನಿಮ್ಮ ಫೋಟೋನ ಕ್ಯಾಪ್ಚರನ್ನು ಮಾಡ್ಕೊಳ್ಳಿ. ನೋಡಿ ಈಗ ನಾವೀಗ ಕ್ಯಾಪ್ಚರ್ ಮಾಡ್ಕೊಳ್ಳೋಣ. ಕೆಳಗೆ ಬಂದ ತಕ್ಷಣ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಇರುತ್ತೆ, ಏನಿಲ್ಲ ಸಿಂಪಲ್ ಆಗಿರುತ್ತೆ, ನೀವು ಓದ್ಕೊಳ್ಬೋದು. ನೋಡಿ ನಿಮಗೆ ಇಲ್ಲಿ ಫೋಟೋ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೂ 2 ಆಪ್ಷನ್ಸ್ ಇದೆ. ಇದೇ ಒಂದು ವೆಬ್ಸೈಟ್ನಲ್ಲಿ ನೀವೇನಾದರೂ ಕ್ಯಾಪ್ಚರ್ ಮಾಡ್ಕೋಬೇಕಂದ್ರೆ ಈ ಒಂದು ಆಪ್ಷನ್ನ ಯೂಸ್ ಮಾಡ್ಕೊಳ್ಳಿ. ಇಲ್ಲ ಈ ಆಪ್ಷನ್ ವರ್ಕ್ ಆಗ್ತಾ ಇಲ್ಲ ಅಂದರೆ ಕ್ಯಾಪ್ಚರ್ ಲೈವ್ ಇಮೇಜ್ ಫ್ರಮ್ ಮೊಬೈಲ್ ಸೆಕೆಂಡ್ ಆಪ್ಷನ್ನ ಯೂಸ್ ಮಾಡ್ಕೊಳ್ಳಿ. ಆದಷ್ಟು ಫಸ್ಟ್ ಆಪ್ಷನ್ನೇ ಪ್ರತಿಯೊಬ್ಬರಿಗೆ ಓಪನ್ ಆಗುತ್ತೆ, ವೆಬ್ಸೈಟ್ನಲ್ಲೇ ನೀವು ಕ್ಯಾಪ್ಚರ್ ಮಾಡ್ಕೊಳ್ಳಿ. ಇಲ್ಲ ಅಲ್ಲಿ ವರ್ಕ್ ಆಗ್ತಾ ಇಲ್ಲ ಅಂದರೆ ಏನಿಲ್ಲ, ಸಿಂಪಲ್ಲಾಗಿ ಸೆಕೆಂಡ್ ಆಪ್ಷನಲ್ಲಿ ಒಂದು ಬಾರ್ಕೋಡ್ ಬರುತ್ತೆ. ಈ ಬಾರ್ಕೋಡ್ ಏನು ಮಾಡಬೇಕು, ನೀವು ಗೂಗಲಲ್ಲಿ ಸ್ಕ್ಯಾನ್ ಮಾಡ್ಕೊಳ್ಳಿ. ಸ್ಕ್ಯಾನ್ ಮಾಡಿದ ತಕ್ಷಣ ಒಂದು ವೆಬ್ಸೈಟ್ ಬೇರೆ ಲಿಂಕ್ ಬರುತ್ತೆ, ಅಲ್ಲಿ ನೀವು ಲಾಗಿನ್ ಮಾಡ್ಕೊಂಡು ಡೈರೆಕ್ಟಾಗಿ ನಿಮ್ಮ ಮೊಬೈಲ್ ಕ್ಯಾಮ್ರಾದಿಂದ ನೀವು ಕ್ಯಾಪ್ಚರ್ ಮಾಡ್ಕೋಬೋದು.
ಇಲ್ಲ ಆದಷ್ಟು ಇಲ್ಲೇ ವೆಬ್ಸೈಟ್ನಲ್ಲೇ ಕ್ಯಾಪ್ಚರ್ ಆಗುತ್ತೆ. ಈ ಫಸ್ಟ್ ಒಂದು ಆಪ್ಷನ್ ಇದೆಯಲ್ಲ, ಈ ಒಂದು ಆಪ್ಷನ್ ಮೂಲಕ ನೀವು ಫೋಟೋನ ಕ್ಯಾಪ್ಚರ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಒಂದು ಫೋಟೋ ಕ್ಯಾಪ್ಚರ್ ಇರುತ್ತೆ. ಸಿಗ್ನೇಚರ್ ಯಾವ ರೀತಿ ಇರುತ್ತೆ ಅಂದರೆ, ಒಂದು ಸಿಗ್ನೇಚರ್ ನೀವು ಈ ರೀತಿಯಾಗಿ ಒಂದು 140 ಪಿಕ್ಸೆಲ್ ಮತ್ತು 16 ಪಿಕ್ಸೆಲ್ ಒಳಗೆ ವಿಡ್ತ್ ಹೈಟ್ ಮೂಲಕ ನೀವು ಸಿಗ್ನೇಚರ್ ಅಪ್ಲೋಡ್ ಮಾಡೋದಿರುತ್ತೆ. ಅದ್ರ ಜೊತೆಗೆ 49 KB ಇಂದ 30 KB ಒಳಗಿರುವಂತೆ ಈ ಒಂದು ಸಿಗ್ನೇಚರ್ನ ರಿಸೈಸನ್ನು ಮಾಡ್ಕೊಳ್ಳೋದಿರುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಅಂದರೆ, ಯಾವುದೇ ರೀತಿ ಕ್ಯಾಪಿಟಲ್ ಲೆಟರ್ ಮೂಲಕ ನೀವು ಸಿಗ್ನೇಚರ್ ಮಾಡೋದು ಈ ರೀತಿಯಾಗಿ ಮಾಡಬಾರ್ದು. 30 KB ಇಂದ 49 KB ಒಳಗೆ ಇರಬೇಕು. ಇದನ್ನು ಯಾವ ರೀತಿ ಮಾಡಬೇಕಂತ ಮಾಹಿತಿ ಕೊಡ್ತೀನಿ. ಮೊದಲೇದಾಗಿ ನಾವೀಗ ಫೋಟೋ ಕ್ಯಾಪ್ಚರ್ ಮಾಡ್ಕೊಂಡು ಆಮೇಲೆ ಸಿಗ್ನೇಚರ್ನ ಅಪ್ಲೋಡನ್ನು ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಕ್ಯಾಪ್ಚರ್ ಲೈವ್ ಇಮೇಜ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ. ಏನು ಇನ್ಸ್ಟ್ರಕ್ಷನ್ಸ್ ಅಂದರೆ, ನೋಡಿ, ಯು ಆರ್ ಅಲೋಡ್ ಟು ಕ್ಯಾಪ್ಚರ್ ಓನ್ಲಿ 3 ಟೈಮ್ಸ್ ವಿತಿನ್ 5 ಮಿನಿಟ್ಸ್. 5 ನಿಮಿಟ್ಸ್ನಲ್ಲಿ 3 ಟೈಮ್ಸ್ ನೀವು ಕ್ಯಾಪ್ಚರ್ ಮಾಡ್ಕೋಬೋದು. ನಿಮ್ಮದು ಇಲ್ಲಿ ವೈಟ್ ಬ್ಯಾಕ್ಗ್ರೌಂಡ್ ಇರಬೇಕು, ಕಲರ್ ಬ್ಯಾಕ್ಗ್ರೌಂಡ್ ಇರಬೇಕು, ಲೈಟ್ ಕ್ಲಿಯರ್ ಆಗಿರಬೇಕು, ಮತ್ತು ನೀವು ಒಂದು ಸರ್ಕಲ್ ಬರುತ್ತೆ, ಆ ಸರ್ಕಲಲ್ಲಿ ನಿಮ್ಮ ಸ್ಪೇಸ್ನ ಕರೆಕ್ಟಾಗಿ ಐಸ್ ಬ್ಲಿಂಕ್ ಮಾಡಿದರೆ ನಿಮ್ಮದು ಕ್ಲಿಯರಾಗಿ ಫೋಟೋದು ಆಟೋಮೆಟಿಕ್ ತಾನೇ ಕ್ಯಾಪ್ಚರ್ ಮಾಡುತ್ತೆ. ಇಲ್ಲಿ ಕ್ಯಾಪ್ಚರ್ ಲೈವ್ ಇಮೇಜ್ ಅಂತಿದೆಯಲ್ಲ, ಇದ್ರ ಮೇಲೆ ನೆಕ್ಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣ ಮತ್ತೊಂದು ಆಪ್ಷನ್ಸ್ ಬರ್ತಾ ಇದೆ. ಆರ್ ಯು ಟ್ವಿನ್ ಅಂತ ಕೇಳಿದೆ, ಅಂದರೆ ಅವಳಿ ಜೋಳಿ ಅಂತ ಇರುತ್ತಲ್ಲ, ಆ ರೀತಿ ಇದ್ದೀರಾ ಅಂತ ಕೇಳ್ತಾರೆ. ಇದ್ರೆ ಎಸ್ ಅಂತ ಹಾಕೊಳ್ಳಿ. ಇಲ್ಲ, ನಾನು ಯಾವುದೇ ರೀತಿ ಅವಳಿ ಜೋಳಿ ಇಲ್ಲ ಅಂದರೆ ಸಿಂಪಲ್ಲಾಗಿ ಇಲ್ಲಿ ನೋ ಅಂತ ಕ್ಲಿಕ್ ಮಾಡ್ಕೊಂಡು ಕ್ಯಾಪ್ಚರ್ ಲೈವ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಸರ್ಕಲ್ ಬರುತ್ತೆ. ಈ ಸರ್ಕಲ್ನಲ್ಲಿ ನಿಮ್ಮ ಸ್ಪೇಸ್ನ ಕರೆಕ್ಟಾಗಿ ಮಾಡಿ ಕಣ್ಣು ಐಸ್ನ ಬ್ಲಿಂಕ್ ಮಾಡ್ಕೊಳ್ಳಿ. ಬ್ಲಿಂಕ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಅದು ಆಟೋಮೆಟಿಕ್ಕಾಗಿ ತೊಗೊಂಡ್ಬಿಡುತ್ತೆ. ಗ್ರೀನ್ ಕಲರ್ ಬಂದು ಆಟೋಮೆಟಿಕ್ಕಾಗಿ ತೊಗೊಳುತ್ತೆ. ಈಗ ಲೋಡ್ ಆಗಿ ಅಲ್ಲಿ ಅಪ್ಲೋಡ್ ಆಗುತ್ತೆ. ನೋಡಿ, ಈ ರೀತಿಯಾಗಿ ಫೋಟೋ ಅಪ್ಲೋಡ್ ಆಗಿರುತ್ತೆ, ನೀವು ನೋಡ್ಕೋಬೋದು. ಈ ರೀತಿಯಾಗಿ ಸಿಂಪಲ್ಲಾಗಿ ವೈಟ್ ಬ್ಯಾಕ್ಗ್ರೌಂಡ್ನಲ್ಲಿ ನಿಮ್ಮ ಫೋಟೋ ಕ್ಯಾಪ್ಚರ್ ಮಾಡ್ಕೊಳ್ಳಿ. ಕೆಳಗೆ ಬನ್ನಿ, ಈಗ ಸಿಗ್ನೇಚರ್ನ ಅಪ್ಲೋಡ್ ಮಾಡ್ಕೊಳ್ಳೋಣ. ನಾನು ಈಗ ಒಂದು ವೆಬ್ಸೈಟ್ನಲ್ಲಿ ಕರ್ಕೊಂಡು ಹೋಗ್ತೀನಿ. ಅದರಲ್ಲಿ ವೆಬ್ಸೈಟ್ನಲ್ಲಿ ನಿಮಗೆ ಯಾವ ರೀತಿ ಬೇಕು, 60 ಪಿಕ್ಸೆಲ್ ಹೈಟು, 140 ಪಿಕ್ಸೆಲ್ ವಿಡ್ತು ಮತ್ತು 30 ಇಂದ 49 KB ಒಳಗಿರುವಂತೆ ಒಂದು ಸಿಗ್ನೇಚರ್ನ ನಾವು ಈಗ ರಿಸೈಸನ್ನು ಮಾಡ್ಕೊಳ್ಳೋಣ. ನೀವು ಓಪನ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸಿಗ್ನೇಚರ್ನ ರಿಸೈಸ್ ಮಾಡ್ಕೊಳ್ಳೋದಿರುತ್ತೆ. ಅದನ್ನು ನಿಮ್ಮ ಫೋಟೋನ ರಿಸೈಸ್ ಮಾಡ್ಕೊಂಡು ಕ್ರಾಪ್ ಮಾಡಿ ಗ್ಯಾಲರಿಯಲ್ಲಿ ಇಟ್ಕೊಳ್ಳಿ. ಇಟ್ಕೊಂಡ ತಕ್ಷಣ ಇಲ್ಲಿ ಏನು ಮಾಡಿ, ಕೆಳಗೆ ಪಿಕ್ಸೆಲ್ ಅಂತ ಚೂಸ್ ಮಾಡ್ಕೊಳ್ಳಿ. ಮಾಡ್ಕೊಂಡು ವಿಡ್ತು 140 ಅಂತ ಟೈಪ್ ಮಾಡ್ಕೊಳ್ಳಿ, ಹೈಟು 60 ಅಂತ ಹಾಕೊಳ್ಳಿ, ಮತ್ತು ಸೈಜು ನಮಗೆ 30 KB ಇಂದ 49 KB ಒಳಗೆ ಬೇಕಾಗಿದೆಯಲ್ಲ, ಅದಕ್ಕೆ ನಾನು 43 KB, ಈ ಎರಡರ ನಡುವರ್ಕಿನ ಒಂದು KB ನಾನು ಇಟ್ಕೊಳ್ತಾ ಇದ್ದೀನಿ. ಇಷ್ಟು ಇಟ್ಕೊಂಡು ಇಲ್ಲಿ ಸೆಲೆಕ್ಟ್ ಇಮೇಜ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಗ್ಯಾಲರಿಯಲ್ಲಿ ಯಾವುದಾದ್ರು ಇಮೇಜ್ ಇದೆಯಲ್ಲ ಕ್ರಾಪ್ ಮಾಡಿರ್ತಿಲ್ಲ ಸಿಗ್ನೇಚರ್ನ ಚೂಸ್ ಮಾಡ್ಕೊಂಡು ರಿಸೈಸ್ ಸಿಗ್ನೇಚರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ರಿಸೈಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಬಂದುಬಿಡುತ್ತೆ. ನೋಡಿ, ಡೈರೆಕ್ಟಾಗಿ ಡೌನ್ಲೋಡ್ ಅಂತ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಅದು KB 45 KB ಇಟ್ಕೊಳ್ಳಿ, ಸ್ವಲ್ಪ ಕ್ಲಿಯರಾಗಿ ಬರುತ್ತೆ. ಇಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಇದೆಯಲ್ಲ, ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮಗೆ ಗ್ಯಾಲರಿಯಲ್ಲಿ ಅದು ಸೇವ್ ಆಗಿಬಿಡುತ್ತೆ. ಈಗ ಡೈರೆಕ್ಟಾಗಿ ವೆಬ್ಸೈಟ್ಗೆ ಹೋಗಿ ಅಪ್ಲೋಡ್ ಮಾಡ್ಕೊಳ್ಳೋಣ. ನೋಡಿ, ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳಿ. ವೆಬ್ಸೈಟ್ ಓಪನ್ ಮಾಡ್ಕೊಂಡು ಇಲ್ಲಿ ಸಿಗ್ನೇಚರ್ನ ಅಪ್ಲೋಡ್ ಮಾಡ್ಕೊಳ್ಳಿ. ನೋಡಿ, ಸಿಗ್ನೇಚರ್ ಅಪ್ಲೋಡ್ ಮಾಡ್ಕೊಕ್ಕಿಂತ ಮುಂಚೆ ನೋಡಿ, ಈ ಸಿಗ್ನೇಚರ್ ಯಾವ ರೀತಿಯಾಗಿ ಇರಬೇಕಂದ್ರೆ, ಬ್ಲ್ಯಾಕ್ ಇಂಕ್ ಮೂಲಕ ನೀವು ಸಿಗ್ನೇಚರ್ ಮಾಡಿರ್ಬೇಕು ಕಂಪಲ್ಸರಿ. ಮಾಡಿ ಈ ರೀತಿ ರಿಸೈಸ್ ಮಾಡ್ಕೊಳ್ಳಿ. ಇಲ್ಲಿ ಬ್ರೌಸರ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಿಗ್ನೇಚರ್ನ ಚೂಸ್ ಮಾಡ್ಕೊಂಡು ಈ ರೀತಿಯಾಗಿ ಬರುತ್ತೆ. ಅದನ್ನು ನೀವು ಇಲ್ಲೇ ಕ್ರಾಪ್ ಮಾಡ್ಕೋಬೋದು. ಈ ರೀತಿಯಾಗಿ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಇಲ್ಲಿ ಎಸ್ ಅಂತ ಆಪ್ಷನ್ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಮಾಡಿದ ತಕ್ಷಣ ಅದು ಅಪ್ಲೋಡ್ ಆಗಿಬಿಡುತ್ತೆ ಸಿಗ್ನೇಚರ್. ನೋಡಿ, ಈ ರೀತಿಯಾಗಿ ಅಪ್ಲೋಡ್ ಆಗುತ್ತೆ. ನೋಡಿ, ಸಿಗ್ನೇಚರು ಕರೆಕ್ಟಾಗಿ ಕ್ಲಿಯರ್ ಆಗಿದೆಯಲ್ಲ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಕ್ಲಿಯರ್ ಆಗಿಲ್ಲ ಅಂತಂದರೆ ನೀವು ಪಿಕ್ಸೆಲ್ ಇಡುವಂಥ ಅವಶ್ಯಕತೆ ಇಲ್ಲ, ಬಟ್ ನೀವು ಏನು KB ಇದೆಯಲ್ಲ ಇದನ್ನ ರಿಡ್ಯೂಸ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ಕೊಳ್ಳಿ, ಇಲ್ಲಿ ಕ್ರಾಪ್ ಮಾಡ್ಕೊಳ್ಳಿ. ಬಟ್ ಇಲ್ಲಿ ಸಿಗ್ನೇಚರ್ ಕ್ಲಿಯರಾಗಿ ನೀವು ಅಪ್ಲೋಡನ್ನು ಮಾಡ್ಕೊಳ್ಳಿ. ಈ ರೀತಿಯಾಗಿ ಸಿಗ್ನೇಚರ್ ಅಪ್ಲೋಡ್ ಮಾಡ್ಕೊಂಡು ಕೆಳಗೆ ಸ್ಕ್ರೋಲ್ ಮಾಡಿ, ಇಲ್ಲಿ ಡಿಕ್ಲೇರ್ ಬಾಕ್ಸ್ ಇದೆ ನೋಡಿ, ಈ ಡಿಕ್ಲೇರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೆಳಗೆ ಸ್ಕ್ರೋಲ್ ಮಾಡಿ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಒಂದು ಕೊನೆಯದಾಗಿ ಒಂದು ಪ್ರಿಫರೆನ್ಸ್ ಇರುತ್ತೆ. ನೀವು ಯಾವ ಒಂದು ಜೋನಿಗೆ ಈಗ ಅಪ್ಲೈ ಮಾಡಿದ್ರೆ ಆ ಒಂದು ಜೋನ್ ಇಲ್ಲಿ ಶೋ ಆಗುತ್ತೆ. ಕೆಳಗೆ ಸ್ಕ್ರೋಲ್ ಮಾಡಿ, ಈ ಒಂದು ಜೋನಲ್ಲಿ ಇರುವಂಥ ಪೋಸ್ಟ್ಗಳು ಯಾವುವು, 4 ಪೋಸ್ಟ್ಗಳಿದ್ದಾವೆ. ಈ ಪೋಸ್ಟ್ಗಳನ್ನು ನಿಮ್ಮ ಒಂದು ಪ್ರಿಫರೆನ್ಸ್ ಆರ್ಡರ್ ಮೂಲಕ ಪ್ರಿಫರೆನ್ಸ್ನ ಕೊಡಬೇಕು. ಅಂದರೆ ಈ 4 ಪೋಸ್ಟ್ಗಳಲ್ಲಿ ನಿಮಗೆ ಮೊದಲ ಯಾವ ಹುದ್ದೆಗೆ ಆದ್ಯತೆಯನ್ನು ನೀಡ್ತಿರಲ್ಲ ಆ ರೀತಿಯಾಗಿ ಪ್ರಿಫರೆನ್ಸ್ ಆರ್ಡ್ರಲ್ಲಿ ನೀಡಬೇಕು. ಅಂದರೆ 4ರಲ್ಲಿ ನಿಮಗೆ ಯಾವ ಒಂದು ಹುದ್ದೆ ಇಷ್ಟ ನೋಡಿ, ಯಾವುದೊಂದು ಈಸಿ ಕೆಲಸ ಇರುತ್ತೆ ನೋಡಿ, ಅದನ್ನು ಪ್ರಿಫರೆನ್ಸ್ ಆಗಿ ನೀಡಿ. ನಾನು ಎಕ್ಸಾಂಪಲ್ ಆಗಿ ಇಲ್ಲಿ ನೀಡ್ತೀನಿ ನೋಡಿ. ಈ ರೀತಿಯಾಗಿ ಆರ್ಡರ್ ವೈಸ್ ನೀವು ಯಾವೊಂದು ಪೋಸ್ಟ್ ನಿಮಗೆ ಇಷ್ಟ ಆಗುತ್ತಲ್ಲ ಅದನ್ನು ಈ ರೀತಿಯಾಗಿ ಪ್ರಿಫರೆನ್ಸ್ ಮುಖ ಇಲ್ಲಿ ಪ್ಲಸ್ ಇದೆ ನೋಡಿ, ಈ ಪ್ಲಸ್ ಇದೆಯಲ್ಲ, ಈ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಇಲ್ಲಿ ಆರ್ಡರ್ ವೈಸ್ ಇಲ್ಲಿ ಯಾವ್ಯಾವ ಪೋಸ್ಟ್ ಇದ್ದಾವಲ್ಲ ಅದಿಲ್ಲಿ ಕರೆಕ್ಟಾಗಿ ಈ ರೀತಿಯಾಗಿ ಬರುತ್ತೆ. ಬಂದ ತಕ್ಷಣ ನೀವು ಇಲ್ಲೇ ಚೇಂಜ್ ಮಾಡ್ಕೋಬೋದು ನೋಡಿ, ಈ ರೀತಿಯಾಗಿ ಚೇಂಜ್ ಮಾಡ್ಕೋಬೋದು. ಆರ್ಡರ್ ವೈಸ್ ನಿಮಗೆ ಯಾವುದೋ ಒಂದು ವೇಕೆನ್ಸಿ
ಆದ್ಯತೆಯನ್ನು ನೀಡ್ತಿಲ್ಲ, ಪ್ರಿಫರೆನ್ಸ್ ನೀಡ್ತಾರೆ. ಪ್ರಿಫರೆನ್ಸನ್ನು ಇಟ್ಕೊಳ್ಳಿ. ಅದೇ ನಿಮಗೆ ಪ್ರಿಫರೆನ್ಸ್ ಮೂಲಕ ಸೀಟ್ಗಳನ್ನ ಅವರು ಹಂಚಿಕೆಯನ್ನು ಮಾಡ್ತಾರೆ. ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಮಾಡಿದ ತಕ್ಷಣ ಇಲ್ಲಿ ಒಂದು ಡಿಕ್ಲೇರ್ ಬಾಕ್ಸ್ ಇದೆ ನೋಡಿ. ಈ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಕೆಳಗೆ ಸ್ಕ್ರೋಲ್ ಮಾಡಿ ಮತ್ತೊಂದು ಇಲ್ಲಿ ಬಾಕ್ಸ್ ನಿಮಗೆ ಶೋ ಆಗುತ್ತೆ. ಮತ್ತೊಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಎಂಟರ್ ದ ಪ್ಲೇಸ್ ಅಂದರೆ ನಿಮ್ಮ ಸಿಟಿ ನೇಮ್ ಹಾಕಿಬಿಡಿ. ನಿಮ್ಮ ಒಂದು ಸಿಟಿ ನೇಮ್ನ ಹಾಕ್ಕೊಂಡು ಕೆಳಗೆ ಸ್ಕ್ರೋಲ್ ಮಾಡಿ ಇಲ್ಲಿ ಸೇವ್ ಆ್ಯಂಡ್ ಪ್ರಿವ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ರಿವ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ನಿಮ್ಮ ಒಂದು ಪ್ರಿವ್ಯೂ ಬರುತ್ತೆ. ಕರೆಕ್ಟಾಗಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಯಾವುದೇ ರೀತಿ ಮಿಸ್ಟೇಕ್ ಮಾಡ್ಕೋಬೇಡಿ. ನೀವು ಮಿಸ್ಟೇಕ್ ಮಾಡೋ ಎಡಿಟ್ ಆಪ್ಷನ್ ಇದೆ, ಬಟ್ ಯಾವುದೇ ರೀತಿ ಮಿಸ್ಟೇಕ್ ಮಾಡ್ಕೋಬೇಡಿ. ಕರೆಕ್ಟಾಗಿ ಏನೇನು ಇನ್ಫಾರ್ಮೇಷನ್ ನೀಡಿದ್ರೆ ಅಂತ ಒಂದು ಸಲ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ನೋಡಿ. ಚೆಕ್ ಮಾಡಿದ ತಕ್ಷಣ ಏನಾದರೂ ಎಡಿಟ್ ಮಾಡ್ಕೊಳ್ಬೇಕಾದ್ರೆ ಎಡಿಟ್ ಅಂತ ಆಪ್ಷನ್ ಇದೆ. ಇಲ್ಲಾಂದರೆ ಇಲ್ಲಿ ಡಿಕ್ಲೇರ್ ಬಾಕ್ಸ್ ಇದೆ. ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೊನೆಯದಾಗಿ ಇಲ್ಲಿ ಸಬ್ಮಿಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಒಂದು ಸಲ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದಲ್ಲಿ ಕರೆಕ್ಷನ್ ಇರೋದಿಲ್ಲ ಅಂತ ಹೇಳ್ತಾರೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕರೆಕ್ಟ್ ಚೆಕ್ ಮಾಡ್ಕೊಂಡು ಸಬ್ಮಿಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಒಂದು ಫೀ ಡೀಟೇಲ್ಸ್ ಬರುತ್ತೆ ಮತ್ತು ಫೀ ನೀವು ಪೇಮೆಂಟ್ ಮಾಡೋದಿರುತ್ತೆ ನೋಡಿ. ನಿಮಗೆ ಇಲ್ಲಿ OBC ಅಭ್ಯರ್ಥಿ EWS ಅಭ್ಯರ್ಥಿ ಆಗಿದ್ದರೆ 500 ರೂಪೀಸ್ ಇರುತ್ತೆ. SC/ST ಅಭ್ಯರ್ಥಿಗಳಾಗಿದ್ದರೆ 250 ರೂಪೀಸ್ ಇರುತ್ತೆ. ಎರಡೂ ಅಭ್ಯರ್ಥಿಗಳಿಗೂ ರಿಫಂಡಬಲ್ ಆಗಿರುತ್ತೆ. SC/ST ಅಭ್ಯರ್ಥಿಗೆ 250 ರಿಫಂಡ್ ಆಗುತ್ತೆ. OBC EWS ಜನರಲ್ ಮೆರಿಟ್ ಅಭ್ಯರ್ಥಿಗೆ 400 ರಿಫಂಡ್ ಆಗುತ್ತೆ ನೋಡಿ. ನಾನು ST ಕ್ಯಾಟಗರಿ ಇರೋದ್ರಿಂದ 250 ರೂಪೀಸ್ ಇಲ್ಲಿ ಪೇಮೆಂಟ್ ಬಂತು. ಈ ಪೇಮೆಂಟ್ನ ಯಾವ ರೀತಿ ಪೇಮೆಂಟ್ ಮಾಡೋದು ಅಂತ ನೋಡ್ಕೋಣ ನೋಡಿ. ಮೊದಲೇದಾಗಿ ಇಲ್ಲಿ ಪೇ ವಿತ್ SBI ಪೇ ಅಂತ ಆಪ್ಷನ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಈ ರೀತಿ ಬರುತ್ತೆ. ಡಿಕ್ಲೇರ್ ಬಾಕ್ಸ್ ಇದೆ. ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟು SBI ಪೇ ಟ್ರಾನ್ಸಾಕ್ಷನ್ಸ್ ಒಂದು ವೆಬ್ಸೈಟ್ ಇಲ್ಲಿ ಓಪನ್ ಆಗುತ್ತೆ ನೋಡಿ. ನಿಮಗೆ ಇವತ್ತಿದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರೋದ್ರಿಂದ ಕಾರ್ಡ್ ಮೂಲಕ ಅಷ್ಟೇ ಪೇ ಆಪ್ಷನ್ ತೋರಿಸ್ತಾ ಇದೆ. ಅಂದರೆ ಕಾರ್ಡ್ ಮೂಲಕ ಒಂದು ಪೇ ಮಾಡೋ ಆಪ್ಷನ್ ತೋರಿಸ್ತಾ ಇದೆ. ಬಟ್ ನಿಮಗೆ ಇಲ್ಲಿ ಕೆಳಗೆ ಮುಂದೊಂದು ದಿನ ನಿಮಗೆ ನಾಳೆ ಅಥವಾ ನಾಡ್ದೆ ನಿಮಗೆ ಇಲ್ಲಿ 3 ಆಪ್ಷನ್ಸ್ ಬರುತ್ತೆ. ಆಪ್ಷನಲ್ಲಾಗಿ 3 ಆಪ್ಷನ್ಸ್ ಯಾವುದರಿಂದ UPI ID ಆಗಿರ್ಬೋದು, ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು ಬರುತ್ತೆ. ಇಲ್ಲಿ UPI ID ಅಂತಂದು ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ರೆ ನಿಮಗೆ ಮತ್ತೆ 2 ಆಪ್ಷನ್ಸ್ ಬರುತ್ತೆ. ಒಂದು UPI ID ಮತ್ತು ಒಂದು UPI QR ಕೋಡ್ ಅಂತ ಬರುತ್ತೆ. ನೀವು QR ಕೋಡ್ ಓಪನ್ ಮಾಡ್ಕೊಂಡು ಡೈರೆಕ್ಟ್ ಪೇಮೆಂಟ್ ಮಾಡ್ಕೋಬೋದು. ಅದೇ ರೀತಿಯಾಗಿ ಅದು ಬರಲಿಲ್ಲ ಅಂದರೆ ಇಲ್ಲಿ UPI ID ಅಂತ ಇರುತ್ತೆ. ಅದನ್ನು ನಿಮ್ಮ ಒಂದು ಫೋನ್ಪೇಯಲ್ಲಿರುವ UPI IDನ ಇಲ್ಲಿ ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡಿ ವ್ಯಾಲಿಡಿಟಿ ಮೇಲೆ ಹೊಡೆದ್ರೆ ವ್ಯಾಲಿಡಿಟಿ ಆಗುತ್ತೆ. ವ್ಯಾಲಿಡಿಟಿ ಆದಮೇಲೆ ತಕ್ಷಣ ನೆಕ್ಸ್ಟ್ ಪೇ ಅಂತ ಆಪ್ಷನ್ ಡೈರೆಕ್ಟಾಗಿ ಇಲ್ಲಿದೆಯಲ್ಲ, ಈ ಒಂದು ಪೇ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಟ್ರಾನ್ಸಾಕ್ಷನ್ ರಿವ್ಯೂ ತೊಗೊಳುತ್ತೆ. ಅಲ್ಲಿ ನಿಮಗೆ ಒಂದು ರಿಕ್ವೆಸ್ಟ್ ಬರುತ್ತೆ ಫೋನ್ಪೇದಲ್ಲಿ. ಆ ಫೋನ್ಪೇಲಿ ರಿಕ್ವೆಸ್ಟ್ ಬರುತ್ತಲ್ಲ, ಅಲ್ಲಿ ಡೈರೆಕ್ಟಾಗಿ ನೀವು ಪೇಮೆಂಟ್ನ ಪೇ ಮಾಡ್ಕೊಂಬಿಡಿ. ಡೈರೆಕ್ಟ್ ಪೇಮೆಂಟ್ ಆದ ತಕ್ಷಣ ಸ್ವಲ್ಪ ಲೋಡ್ ಆಗುತ್ತೆ. ಲೋಡ್ ಆದ ತಕ್ಷಣ ನಿಮ್ಮದು ಡೈರೆಕ್ಟಾಗಿ ಪೇಮೆಂಟ್ ಆಗಿಬಿಡುತ್ತೆ. ಇವತ್ತು ಯಾಕೆ ಇದು ಆಪ್ಷನ್ಸ್ ತೋರಿಸ್ತಾ ಇಲ್ಲ ಅಂದರೆ ಇವತ್ತು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆಯಲ್ಲ, ಅದಕ್ಕೆ ನಿಮಗೆ ಪೇಮೆಂಟ್ ಆಪ್ಷನ್ಸ್ನಲ್ಲಿ ಬರೀ ಕಾರ್ಡ್ ಮೂಲಕ ಅಷ್ಟೇ ತೋರಿಸ್ತಾ ಇದೆ. ಆ ರೀತಿ ಪೇ ಮಾಡ್ಕೊಳ್ಳಿ. ನೀವು ಪೇ ಮಾಡಿದ ತಕ್ಷಣ ನೆಕ್ಸ್ಟ್ ಯಾವ ರೀತಿ ಬರುತ್ತೆ ಅಂತ ನಾನು ತೋರಿಸ್ತೀನಿ. ಅಲ್ಲಿ ಫೋನ್ಪೇದಲ್ಲಿ ಪೇ ಮಾಡಿ ನೆಕ್ಸ್ಟ್ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ಪೇಮೆಂಟ್ ಆದ ತಕ್ಷಣ ಆಟೋಮೆಟಿಕ್ಕಾಗಿ ಈ ರೀತಿಯಾಗಿ ಬಂದುಬಿಡುತ್ತೆ. ಪೇಮೆಂಟ್ ರಿಸಿಪ್ಟಿ ಡೀಟೇಲ್ಸ್ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಈ ರೀತಿಯಾಗಿ ಬರುತ್ತೆ. ಈ ಪೇಮೆಂಟ್ದು ನೀವು ಸ್ಕ್ರೀನ್ಶಾಟ್ ತೊಗೊಳ್ಬೋದು ಅಥವಾ ಪ್ರಿಂಟೌಟ್ನ ತೊಗೊಳ್ಬೋದು. ಈ ರೀತಿಯಾಗಿ ಪೇಮೆಂಟ್ ಮಾಡಿದ ತಕ್ಷಣ ನಿಮ್ಮದು ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಕೊನೆಯದಾಗಿ RRB ಗ್ರೂಪ್ ಡಿಗೆ ನೀವು ಅಪ್ಲಿಕೇಶನ್ನ ಸಲ್ಲಿಸಿದ ಹಾಗೆ. ನೆಕ್ಸ್ಟ್ ನೀವು ಏನು ಮಾಡಬೇಕು, ಇಲ್ಲಿ ಬ್ಯಾಕ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಬ್ಯಾಕ್ ಆಪ್ಷನ್ ಇದೆಯಲ್ಲ, ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಏನೋ ಒಂದು ಅಪ್ಲಿಕೇಶನ್ ಹಾಕಿದ್ರಲ್ಲ, ಇಲ್ಲಿ ಅಪ್ಲಿಕೇಶನ್ ಹಿಸ್ಟ್ರಿನ ನೀವು ವ್ಯೂ ಮಾಡ್ಕೋಬೋದು ನೋಡಿ. ಇಲ್ಲಿ ಅಪ್ಲಿಕೇಶನ್ ಹಿಸ್ಟ್ರಿ ಇದೆಯಲ್ಲ, ಇದನ್ನು ವ್ಯೂ ಮಾಡ್ಕೋಬೋದು. ಈಗಿನ ಒಂದು ಅಪ್ಲಿಕೇಶನ್ ನೀವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಇಲ್ಲಿ ಪೇಮೆಂಟ್ ಸ್ಟೇಟಸ್ ಆಗಿರ್ಬೋದು ಎಲ್ಲ ಇಲ್ಲಿ ಮಾಹಿತಿ ಬರುತ್ತೆ. ನೀವು ಪೇಮೆಂಟ್ ಮಾಡಿದ ತಕ್ಷಣ ನೀವು ಪೇಮೆಂಟ್ ಸಕ್ಸಸ್ ಆಗಿದೆ ಅಂತ ಒಂದ್ಸಲ ಚೆಕ್ ಮಾಡ್ಕೋಬೇಕು. ಏನಾದರೂ ಪೇಮೆಂಟ್ ಫೇಲ್ಡ್ ಆದರೆ 15 ಮಿನಿಟ್ಸ್ ವೇಟ್ ಮಾಡಿ. ಇಲ್ಲಿ ವೆರಿಫೈ ಅಂತ ಒಂದು ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಅದು ಅಪ್ಡೇಟ್ ಆಗುತ್ತೆ. ಈಗ ನಾವು 15 ಮಿನಿಟ್ಸ್ ವೇಟ್ ಮಾಡಬೇಕು, ಅದು ಪೇಮೆಂಟ್ ಆಗಿದೆಲ್ಲ ಅಂತ ಚೆಕ್ ಮಾಡ್ತಾ ಇರುತ್ತೆ. ನಿಮ್ಗೆ ಕೊನೆಯದಾಗಿ ಪೇಮೆಂಟ್ ಆದ ತಕ್ಷಣ ಏನು ಬರುತ್ತೆ ಅಂದರೆ ಈ ರೀತಿಯಾಗಿ ಬರುತ್ತೆ ನೋಡಿ, ಸಕ್ಸಸ್ ಅಂತ ಬರುತ್ತೆ ನೋಡಿ. ಈ ರೀತಿ ಸಕ್ಸಸ್ ಅಂತ ಬರುತ್ತೆ. ಆವಾಗ ನೀವು ಅಪ್ಲಿಕೇಶನ್ ಫಾರ್ಮ್ನ ವ್ಯೂ ಮಾಡ್ಕೊಂಡು ನಿಮ್ಮದು PDFನಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಈ ರೀತಿಯಾಗಿ ನಿಮ್ಮದು ಏನು ಒಂದು ಅಪ್ಲಿಕೇಶನ್ ಫಾರ್ಮ್ ಇರುತ್ತಲ್ಲ, ಅದನ್ನು ಓಪನ್ ಮಾಡ್ಕೊಂಡು ಈ ರೀತಿಯಾಗಿ ಓಪನ್ ಮಾಡ್ಕೋಬೋದು. ಈ ರೀತಿಯಾಗಿ ನಿಮಗೆ PDF ಮೂಲಕ ಇಲ್ಲಿ ಅಪ್ಲೋಡ್ ಆಗಿರುತ್ತೆ. ಇದನ್ನು ನೀವು ಮೊಬೈಲಲ್ಲಿ ಸೇವನ್ನು ಮಾಡ್ಕೋಬೋದು. ಈ ರೀತಿಯಾಗಿ RRB ಒಂದು ಗ್ರೂಪ್ ಡಿ ಏನೊಂದು ಅಪ್ಲಿಕೇಶನ್ ಫಾರ್ಮ್ ಇದೆ, ಆ ಅಪ್ಲಿಕೇಶನ್ ಫಾರ್ಮ್ನ ಫಿಲಪ್ ಮಾಡ್ಕೊಳ್ಳಿ. ಇದು ವಿಡಿಯೋ ಲೆಂತ್ ಆಗಿರ್ಬೋದು, ಬಟ್ ನಿಮಗೆ ಯಾವುದೇ ರೀತಿ ಡೌಟ್ ಬರೋದಾಗಿ ನಾನು ಕ್ಲಾರಿಫೈ ಮಾಡ್ಕೋತಾ ಬಂದಿದ್ದೀನಿ. ಇನ್ನೂ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಆದಷ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ರೀತಿಯಾಗಿ ಒಂದು ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ಟೆಲಿಗ್ರಾಮ್ ಗ್ರೂಪ್ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗುತ್ತಾ. ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್.